ಇಲ್ಲೆಲ್ಲೂ ಬೆಳಗುವಂತಹ ಗುರುಪರಂ ಜ್ಯೋತಿಯನ್ನ ಸ್ಮರಿಸುತ್ತಾ ಇಂದಿನ ಹೆಬ್ಬಾರು ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಘಟಕ ಇವರು ನಡೆಸ್ತಾ ಇರುವಂತಹ ಕ್ವಿಜ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ಯುವ ಘಟಕದ ಪದಾಧಿಕಾರಿಗಳಾದ ಶಶಿಕುಮಾರ್ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಕೇಂದ್ರ ಸಮಿತಿಯ ಸಹ ಕಾರ್ಯದರ್ಶಿಗಳಾದ ಚಂದ್ರಮೋಹನ್ ಅವರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಯಾರ್ಯಾರು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಜಾಯಿನ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ವೀಕ್ಷಕರಾಗಿ ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ಅಂತ ಜಾಯಿನ್ ಆಗಿದ್ದೀರೋ ಅವ್ರಿಗೂ ಎಲ್ಲರಿಗೂ ಸ್ವಾಗತವನ್ನ, ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಈ ಕ್ವಿಜ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲಿಗೆ ಕ್ವಿಜ್ ಬಗ್ಗೆ ಒಂದ್ ಸ್ವಲ್ಪ ಹಿಂದೆ ನೋಡೋದಾದ್ರೆ, ಹಿಂದಿನ ಕಾಲದಿಂದಲೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಪ್ರಶ್ನೋತ್ತರ ಅನ್ನೋದಕ್ಕೆ ಬಹಳ ಪ್ರಾಶಸ್ತ್ಯವನ್ನ ನೀಡಿದ್ದಾರೆ. ರಸ ಪ್ರಶ್ನೆ ಅಂತ ಹೇಳುವಾಗ ಅಲ್ಲ, ರಸ ಅನ್ನೋದು ರಸೋ ವೈ ಸಹ ಅಂತ ಯಾವ ಪರಬ್ರಹ್ಮ ವಿಷಯ ಇದೆಯೋ ಅದ್ರ ಬಗ್ಗೆ ಜಿಜ್ಞಾಸೆ ನಡೆಸುವಂಥದ್ದು ಅನಾದಿ ಕಾಲದಿಂದಲೂ ಪ್ರಚಲಿತದಲ್ಲಿದೆ. ಅದ್ರ ನೇರವಾಗಿ ರಸದ ಬಗ್ಗೆನೇ ಪ್ರಶ್ನೆ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಷಯ ಆಗಿರ್ಬೋದು, ಅದ್ರ ಬಗ್ಗೆ ತುಂಬಾ ಜಿಜ್ಞಾಸೆಗಳು ನಡೆದಿದೆ ಅನ್ನೋದು ಹಿಂದೆ ಗೊತ್ತಾಗುತ್ತೆ. ಆತರ ಜಿಜ್ಞಾಸೆಗಳು ನಡೆದಿರೋದ್ರಿಂದಾನೇ ನಮಗೆ ತುಂಬಾ ಪುರಾಣಗಳಾಗ್ಲಿ ಇತಿಹಾಸಗಳಾಗ್ಲಿ ಎಲ್ಲವೂ ಅದೇ ರೀತಿಯಲ್ಲಿದೆ. ಉದಾಹರಣೆಗೆ ರಾಮಾಯಣವನ್ನು ತೆಗೆದುಕೊಂಡಾಗ ವಾಲ್ಮೀಕಿಗಳಿಗೆ ಒಂದ್ ಪ್ರಶ್ನೆ ಹುಟ್ಟುತ್ತೆ, ಒಂದಷ್ಟು ಗುಣಗಳಿರುವಂತಹ ಒಬ್ಬನೇ ವ್ಯಕ್ತಿ ಯಾರು ಇದಾನ ಅಂತ. ಅದನ್ನ ನಾರದರ ಬಳಿ ಪ್ರಶ್ನೆ ಮಾಡಿದಾಗ ನಾರದರು ಅಂಥವನಿದಾನೆ, ಅವನ ಹೆಸರು ಶ್ರೀರಾಮ ಅಂತ ಹೇಳಿದಾಗ ರಾಮಾಯಣ ಹುಟ್ಕೊಳ್ತು. ಹಾಗೆ ಶೌನಕ ಮಹರ್ಷಿಗಳು ಉಗ್ರಶ್ರವ ಸೌತಿಯನ್ನ ಪ್ರಶ್ನೆ ಮಾಡಿದಾಗ ಮಹಾಭಾರತ ಹುಟ್ಕೋತು. ಅದೇ ಶೌನಕ ಮಹರ್ಷಿಗಳೇ ಸೂತ ಪುರಾಣಿಕರನ್ನ ಒಂದ್ ಪ್ರಶ್ನೆ ಕೇಳಿದಾಗ ಭಾಗವತ ಹುಟ್ಕೊಳ್ತು. ಹಾಗೆ ಕಠೋಪನಿಷತ್ತನ್ನ ನೋಡಿದಾಗ ನಚಿಕೇತ ಯಮನ ಬಳಿ ಪ್ರಶ್ನೆ ಕೇಳಿದಾಗ್ಲೇ ಈ ಕಠೋಪನಿಷತ್ತು ಹುಟ್ಕೊಂಡಿದೆ. ಹಾಗೆ ನಮ್ಮ ಭಗವದ್ಗೀತೆಯನ್ನು ನೋಡೋದಾದ್ರೆ ಪ್ರಶ್ನೋತ್ತರ ರೂಪವಾಗಿಯೇ ಕೃಷ್ಣಾರ್ಜುನರ ಸಂವಾದದಲ್ಲಿ ಇಡೀ ಭಗವದ್ಗೀತೆ ಅನ್ನೋದು ಬೆಳ್ಕೊಂಡಿದೆ. ಹಾಗೆ ನೋಡಿದಾಗ ಪ್ರಶ್ನೆ ಉತ್ತರ ಆತರ ಕೇಳೋದು ನಮ್ಮ ಸಂಸ್ಕೃತಿಯ ಭಾಗವೇ ಆಗಿದೆ ಅನ್ನೋದು ನಮ್ಮ ಮನ್ಸಿಗೆ ಬರುತ್ತೆ. ಇದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮ ಆಗಿರ್ಬೋದು, ಕೌನ್ ಬನೇಗಾ ಕರೋಡ್ಪತಿ, ಇವೆಲ್ಲವೂ ಕೂಡ ಅತಿ ಹೆಚ್ಚು TRP ಹೊಂದಿರುವ ಪ್ರೋಗ್ರಾಮ್ಗಳೇ ಆಗಿದೆ. ಯಾಕಂದ್ರೆ ಪ್ರಶ್ನೆನ್ ಕೇಳಿದಾಗ ಕೇಳ್ದವನಿಗೆ ಅಷ್ಟೇ ಅಲ್ಲದೆ ಯಾರ್ಯಾರಲ್ಲಿ ಅಂದ್ರೆ ಆಡಿಯನ್ಸ್ ಕೂತಿದಾರೋ ಅವ್ರಿಗೂ ಕೂಡ ಆ ಪ್ರಶ್ನೆ ಬಗ್ಗೆ ಒಂದು ಕುತೂಹಲ ಹುಟ್ಟುತ್ತೆ. ಉತ್ತರ ತಿಳಿದಾಗ ಒಂದು ತಿಳುವಳಿಕೆ ಉಂಟಾಗುತ್ತೆ. ಆ ತಿಳುವಳಿಕೆಯಿಂದ ಮನಸ್ಸಿಗೆ ಸಮಾಧಾನ ಉಂಟಾಗುತ್ತೆ. ನಾನೇನೋ ಒಂದಷ್ಟು ತಿಳ್ಕೊಂಡೆ ಅನ್ನೋ ಮನಸ್ಸು ಉಂಟಾಗುತ್ತೆ. ಹಾಗಾಗಿ ಈ ಕ್ವಿಜ್ ಕಾರ್ಯಕ್ರಮ ಅನ್ನೋದು ಮನಸ್ಸಿಗೆ ಒಂದು ತಿಳಿಯನ್ನು ಉಂಟು ಮಾಡುವಂತಹ ಕಾರ್ಯಕ್ರಮ ಎಂಬುದಾಗಿ ನಿಮ್ಮೆಲ್ಲರೊಡನೆ ಜ್ಞಾಪಿಸ್ಕೊಳ್ತಾ, ಮಲೆನಾಡು ಹೆಬ್ಬಾರು ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಘಟಕದಿಂದ ಆಯೋಜಿಸಿರುವಂತಹ ಕ್ವಿಜ್ ಕಾರ್ಯಕ್ರಮವನ್ನ ಶುರು ಮಾಡೋನಾಗಿದ್ದೇನೆ. ಮೊದಲಿಗೆ ಒಂದು ಸಲ ಹೇಗಿರುತ್ತೆ ಕಾರ್ಯದ ಈ ಕ್ವಿಜ್ ಕಾರ್ಯಕ್ರಮದ ರೂಪರೇಖೆಗಳು ಏನು ಅಂತ ಒಂದ್ಸಲ ನೋಡ್ಬಿಡೋಣ. ಒಟ್ಟು 6 ಸುತ್ತುಗಳಿರುತ್ತೆ. 6 ಸುತ್ತಿನಲ್ಲಿ 5 ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಮೊದಲನೇ ರೌಂಡ್ ಅಲ್ಲಿ ಮಹಾಭಾರತ, ಇತಿಹಾಸ, ಪುರಾಣ ಈ ವಿಷಯದ ಬಗ್ಗೆ. ಎರಡನೇದು ವಿಜ್ಞಾನ ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ. ಮೂರನೇದು ಸೋಷಿಯಲ್ ಸೈನ್ಸ್, ಪೊಲಿಟಿಕಲ್ ಅಥವಾ ಹಿಸ್ಟ್ರಿ, ಎಲ್ಲ ಸೇರಿರುವಂತಹ ವಿಷಯ. 4ನೇ ರೌಂಡು ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ, ಸ್ಪೋರ್ಟ್ಸ್ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅದಾದ್ಮೇಲೆ 5ನೇ ರೌಂಡು ಅಕ್ಷರಗಳನ್ನ ಸರಿಯಾಗಿ ಜೋಡಿಸೋದಾಗಿರುತ್ತೆ. 6ನೇ ರೌಂಡ್ ಅಲ್ಲಿ ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಯಾವುದೇ ಪ್ರಶ್ನೆಗಳಿಗೂ ಆಪ್ಷನ್ಸ್ ಕೊಡೋದಿಲ್ಲ. ಹಾಗೆ 4 ರೌಂಡ್ ತನಕ ಪಾಸ್ ಆಗ್ತಾ ಹೋಗುತ್ತೆ. ಯಾರು ನೇರವಾದ ಪ್ರಶ್ನೆಗೆ ಉತ್ತರ ಕೊಟ್ರೆ 10 ಅಂಕ, ಪಾಸ್ ಆದ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ 5 ಅಂಕ ಕೊಡಲಾಗುತ್ತೆ. ಹಾಗೆ ಕೊನೆಯ ರೌಂಡ್ ಸಾಮಾನ್ಯ ಜ್ಞಾನದಲ್ಲಿ ಪಾಸಿಂಗ್ ಮಾರ್ಕ್ಸ್ ಇರೋದಿಲ್ಲ. ಹಾಗೇನೆ ಪ್ರತಿ ರೌಂಡ್ ಮುಗಿದ ನಂತರ ಒಂದು ಆಡಿಯನ್ಸ್ಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಅವ್ರಿಗೆ ಚಾಟ್ ಮೂಲಕ ಲಿಂಕ್ ಬರುತ್ತೆ. ನಿಮಗೆ 4 ಆಪ್ಷನ್ ಇರುತ್ತೆ. ನೀವು ಅದನ್ನ ಉತ್ತರ ಕೊಡಬಹುದು. ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡೋ ಮೂಲಕ ಉತ್ತರ ಕೊಡ್ಬೋದು ಅಂತ ನಿಮ್ಮನ್ನು ಇನ್ವಾಲ್ವ್ ಮಾಡ್ತಾ ಇದೀವಿ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಜೊತೆ ಸ್ಕೋರರ್ ಆಗಿ ಶಶಿ ಅಣ್ಣ ಇರ್ತಾರೆ. ಪ್ರತಿ ರೌಂಡ್ ಮುಗಿದ ತಕ್ಷಣ ಅವರು ಸ್ಕೋರ್ನ ತಿಳಿಸ್ಕೊಡೋರಾಗಿರ್ತಾರೆ. ಸೊ ಇಷ್ಟು
ವೆಲ್ಕಮ್ ಶಶಿಯಣ್ಣ, ಥ್ಯಾಂಕ್ ಯು. ಓಕೆ, ಇಷ್ಟು ಸದ್ಯದ ಕ್ವಿಜ್ ಕಾರ್ಯಕ್ರಮದ ರೂಲ್ಸ್ ಅಂತ ಪರಿಗಣಿಸಬಹುದು. ಏನಾದ್ರು ಬಿಟ್ಟಿದ್ದೀನಾ? ಇಲ್ಲ ಅಲ್ವಾ? ಏನಾದ್ರು ಕ್ವೆಶ್ಚನ್ಸ್ ಇದೆಯಾ ಪಾರ್ಟಿಸಿಪೆಂಟ್ಸ್ಗೆ? ಪ್ರಶ್ನೆ ಕೇಳಿದ್ಮೇಲೆ ಎಷ್ಟು ಕಾಲಾವಕಾಶ ಇರುತ್ತೆ? ಪ್ರಶ್ನೆ ಕೇಳಿದ್ಮೇಲೆ 10 ರಿಂದ 15 ಸೆಕೆಂಡ್ಗಳು ಕಾಲಾವಕಾಶ ಇರುತ್ತೆ, ಮ್ಯಾಕ್ಸಿಮಮ್ 15 ಸೆಕೆಂಡ್. ಇದಕ್ಕೆ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ ಅದಕ್ಕೆ ಅರ್ಧ ನಿಮಿಷ ಕಾಲಾವಕಾಶ ಇರುತ್ತೆ. ಸರಿನಾ? ಸರಿ, ಸ್ಪಾಟ್ಲೈಟ್ ಅಲ್ಲಿ ಎಲ್ಲಾ ಪಾರ್ಟಿಸಿಪೆಂಟ್ಸ್ ವಿಡಿಯೋ ಆನ್ ಮಾಡ್ಕೊಂಡಿರ್ಬೇಕು. ನೋಡ್ತಾ ಇರ್ತಾರೆ, ನಮ್ ಟೀಮ್ ಅವರು ನಿಮ್ಮನ್ನ ನೋಡ್ತಾ ಇರ್ತಾರೆ. ಬೈ ಚಾನ್ಸ್ ನೀವೇನಾದ್ರು ಗೂಗಲ್ ಸರ್ಚ್ ಮಾಡಿದ್ರೆ ಅಥವಾ ಯಾರ ಹತ್ರ ಕೇಳ್ಕೊಂಡು ಹೇಳೋದಾದ್ರೆ ಗೊತ್ತಾಗುತ್ತೆ. ಪ್ರಶ್ನೆ ಚೇಂಜ್ ಮಾಡ್ತೀವಿ ಅವಾಗ. ಸೆಷನ್ ಎಲ್ಲಾರನ್ನು ಸ್ಪಾಟ್ಲೈಟ್ ಹಾಕಿವಿ. ಓಕೆ, ಎಲ್ಲರೂ ಅವ್ರ ಪರಿಚಯ ಮಾಡ್ಕೊಂಡು ಆಮೇಲೆ ಕಾರ್ಯಕ್ರಮ. ಅದೇ ಸ್ಪಾಟ್ಲೈಟ್ ಫಾರ್ ಎವ್ರಿವನ್. ಸ್ಪಾಟ್ಲೈಟ್ ಶ್ರೀವತ್ಸ, ಸ್ಪಾಟ್ಲೈಟ್ ಸೌಮ್ಯ, ಆಮೇಲೆ ಇನ್ಯಾರಿದ್ದಾರೆ? ವಾರಿದಿ ಅವರೇ ವಿಡಿಯೋ ಆನ್ ಮಾಡಿ. ಸ್ವಪ್ನ ಅವರೇ ವಿಡಿಯೋ ಆನ್ ಮಾಡಿ. Okay, Varidhi add to spotlight. ಸರ್, ಸ್ವಪ್ನ. Okay. ಟ್ರಾವೆಲಿಂಗ್ ಇದೀನಿ, ಮತ್ತೆ ನೆಟ್ವರ್ಕ್ ಹೋಗಬಹುದು. ನೋಡೋಣ. Okay. ಓಕೆ, ಮೊದಲಿಗೆ ಸ್ಪರ್ಧಿಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಶ್ರೀವತ್ಸ ಅವರೇ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ಶ್ರೀವತ್ಸ, ರಾಮನಗರ. ತಂದೆ ಹೆಸರು ಶ್ರೀಕಾಂತ್ DS, ತಾಯಿ ಮೈತ್ರೇಯಿ. ನಮಸ್ಕಾರ. ಧನ್ಯವಾದಗಳು, ಸ್ವಾಗತ ನಿಮ್ಗೆ ಈ ಕಾರ್ಯಕ್ರಮಕ್ಕೆ. ಮಿಥುನ್ ಅಣ್ಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಿಥುನ್, ತಂದೆ ಹೆಸರು GK ನೀಲ್ಕಂಠ, ತಾಯಿ ಹೆಸರು MR ಶೋಭಾ. ನನ್ನ ಮೂಲ ಊರು ಗುಡ್ಡೆತೋಟ, ಈಗಿರೋದು ಬೆಂಗಳೂರಲ್ಲಿ. ಧನ್ಯವಾದಗಳು. ಸ್ವಾಗತ ಮಿಥುನ್ ಅಣ್ಣ ಈ ಕಾರ್ಯಕ್ರಮಕ್ಕೆ. ಸೌಮ್ಯಕ್ಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಪ್ರದೀಪ್ ಅಂತ, ತಂದೆ ಹೆಸರು ಜನಾರ್ದನ, ತಾಯಿ ಅನುರಾಧ ಅಂತ. ನಾನು ಈಗ ಬೆಂಗಳೂರಿನ ಗಿರಿನಗರದಲ್ಲಿ ವಾಸ ಇದ್ದೀನಿ. ಸ್ವಾಗತ ಸೌಮ್ಯಕ್ಕ ಈ ಕಾರ್ಯಕ್ರಮಕ್ಕೆ. ವಾರಿತಿ. ವಾರಿಧಿ ಅವರೇ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ ನಿಮ್ಮ ಇಂಟ್ರೊಡ್ಯೂಸ್. ವಾರಿಧಿ ಕೇಳಿಸ್ತಾ ಇದೆಯಾ? ಕೇಳ್ತಿದೆ. ನೀನ್ ಇಂಟ್ರಡಕ್ಷನ್ ಹೇಳ್ತೀಯಾ? ನಮಸ್ತೆ, ನಾನು ವಾರಿಧಿ, ಬೆಳಗಿನ ಇದರ ಹಾಗೂ ಸುಧಾರ ಪುತ್ರಿ. ಈಗ MBBS ಓದ್ತಿದ್ದೀನಿ ಸದ್ಯಕ್ಕೆ. ಸ್ವಾಗತ ವಾರಿಧಿ ಈ ಕಾರ್ಯಕ್ರಮಕ್ಕೆ. ಸ್ವಪ್ನ ಅವ್ರೆ. ನಮಸ್ತೆ, ಸ್ವಪ್ನ ಅಂತ, ಮೂಲ ಊರು ಹೊಸನಗರ, ತಂದೆ ರಾಧಾಕೃಷ್ಣ, ತಾಯಿ ಶಶಿಕಲಾ. ಈಗ ವಾಸ ಇರೋದು ಬೆಂಗಳೂರು. ನಾನು ಈ ಸ್ಪರ್ಧೆಗೆ ಭಾಗವಹಿಸ್ತಾ ಇದ್ದೇನೆ. ಸುಸ್ವಾಗತ ಸ್ವಪ್ನ ಅವರೇ ಈ ಕಾರ್ಯಕ್ರಮಕ್ಕೆ. ಆದಿತ್ಯ. ನಮಸ್ತೆ, ನನ್ನ ಹೆಸರು ಆದಿತ್ಯ, ತಂದೆ ಹೆಸರು ಶಂಕರನಾರಾಯಣ್, ತಾಯಿ ಹೆಸರು ವಿಜಯಲಕ್ಷ್ಮಿ, ಮೂಲ ಶಿವಮೊಗ್ಗ, ಈಗ ಬೆಂಗಳೂರಿನಲ್ಲಿ ವಾಸ ಆಗಿದ್ದೇನೆ. ಸ್ಪರ್ಧಿಗಳ ಪರಿಚಯ ಮುಗಿದಿದೆ. ಈಗ ಮೊದಲನೇ ಸುತ್ತಿನ ಕಾರ್ಯಕ್ರಮವನ್ನ ಆರಂಭಿಸೋಣ. ಮೊದಲನೇ ಸುತ್ತು ಪೌರಾಣಿಕ ಆ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರುತ್ತೆ. ಸ್ಕ್ರೀನ್ ಶೇರ್ ಮಾಡ್ತೀನಿ.
ಹೀಗೆ ನನ್ನ ಸೀಕ್ವೆನ್ಸ್ ಅಲ್ಲಿ ಶ್ರೀವತ್ಸ, ಮಿಥುನ್, ಸೌಮ್ಯ ಈಗ ಹೇಗ್ ಕರೆದ್ನೋ ಆರ್ಡರ್ ಅದೇ ತರ ಐತೆ. ಅದೇ ತರ ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಪಾಸ್ ಆದ್ರೂ ಅದೇ ತರ ಹೋಗುತ್ತೆ ಮುಂದೆ. ಓಕೆ, ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಶ್ರೀವತ್ಸ ಅವ್ರಿಗೆ. ದ್ವಾಪರ ಯುಗದಲ್ಲಿ ದ್ಯು ಎಂಬ ವಸುವು ಯಾರಾಗಿ ಜನಿಸಿದನು? ಶ್ರೀವತ್ಸ ಅವರೇ, ಪ್ರಶ್ನೆ ಕೇಳಿದ್ಯಾ? ಗೊತ್ತಾಗ್ತದೆ. ಓಕೆ, ಮಿಥುನಣ್ಣ ಪಾಸ್ ಆಗಿದೆ. ಭೀಷ್ಮ. ಭೀಷ್ಮ ಸರಿಯಾದ ಉತ್ತರ ಆಗಿತ್ತು. ಮಿಥುನಣ್ಣ ಅವರಿಗೆ 5 ಅಂಕಗಳು. ಈಗ ಮುಂದಿನ ಪ್ರಶ್ನೆ ಮಿಥುನಣ್ಣಗೆ. ಜನಮೇಜಯನ ಸರ್ಪಯಾಗವನ್ನು ನಿಲ್ಲಿಸಿದ ಬಾಲಕನ ತಂದೆಯ ಹೆಸರೇನು? ಬಾಲಕನ ತಂದೆ ಇಲ್ಲ, ಗೊತ್ತಿಲ್ಲ. ಪಾಸ್ ಆಗಿದೆ ಸೌಮ್ಯಕ. ಇಲ್ಲ, ಗೊತ್ತಾಗ್ತಾ ಇಲ್ಲ. ವಾರಿಧಿ? ಗೊತ್ತಾಗ್ತಿಲ್ಲ. ಸ್ವಪ್ನ ಅವರೇ? ಸರ್ ಪರೀಕ್ಷಿತ. ಅಲ್ಲ, ಸರಿಯಾದ ಉತ್ತರ ಅದಲ್ಲ. ಆದಿತ್ಯ? ಪಾಸ್. ಶ್ರೀವತ್ಸ ಅವರೇ? ಇಲ್ಲ, ಗೊತ್ತಿಲ್ಲ. ಆಡಿಯನ್ಸ್ ಯಾರು ಟ್ರೈ ಮಾಡ್ತೀರಾ? ಸರಿಯಾದ ಉತ್ತರ ಜರತ್ಕಾರು ಎಂಬುದಾಗಿ. ತಂದೆ ತಾಯಿ ಎರಡು ಹೆಸರು ಜರತ್ಕಾರು ಅಂತಾನೆ. ನಿಂಗೆ ಗೊತ್ತೇನೆ ಜನಮೇಜಯ ಸಂಪರ್ಕ ಯಾಜ್ಞವನ್ನು ಮ್ಯೂಟ್ ಮಾಡ್ಕೋತೀರಾ? ತಂದೆಯ ಹೆಸರೇನು? ಮುಂದಿನ ಪ್ರಶ್ನೆ ಸೌಮ್ಯಕಂಗೆ. ಅಹಲ್ಯೆಯ ಪತಿಯ ಹೆಸರೇನು? ಗೌತಮ ಮಹರ್ಷಿಗಳು. ಗೌತಮ ಮಹರ್ಷಿಗಳು ಸರಿಯಾದ ಉತ್ತರ. ಸೌಮ್ಯ ಅವರಿಗೆ 10 ಅಂಕ. ಮುಂದಿನ ಪ್ರಶ್ನೆ ವಾರಿಧಿ ಅವರಿಗೆ. ದ್ರೋಣಾಚಾರ್ಯರನ್ನ ಕೊಂದವರು ಯಾರು? ದೃಷ್ಟದ್ಯುಮ್ನ. ದೃಷ್ಟದ್ಯುಮ್ನ ಸರಿಯಾದ ಉತ್ತರ ಆಗಿದೆ. ವಾರಿಧಿ ಅವರಿಗೆ 10 ಅಂಕಗಳು. ಋಷ್ಯಮುಖ ಪರ್ವತಕ್ಕೆ ಬಾರದಂತೆ ವಾಲಿಗೆ ಶಾಪವಿತ್ತ ಮಹರ್ಷಿ ಯಾರು? ಸ್ವಪ್ನ ಅವರಿಗೆ ಈ ಪ್ರಶ್ನೆ. ವಸಿಷ್ಠರ. ನಾಟ್ ಶ್ಯೂರ್. ವಸಿಷ್ಠರು ತಪ್ಪಾದ ಉತ್ತರ. ಪಾಸ್ ಆಗಿದೆ. ಆದಿತ್ಯನ? ಪಾಸ್. ಓಕೆ, ಶ್ರೀವತ್ಸ ಅವರೇ? ಇಲ್ಲ, ಗೊತ್ತಿಲ್ಲ. ಮಿಥುನಣ್ಣ? ಮತಂಗ. ಮಾತಂಗ ಮಹರ್ಷಿ ಸರಿಯಾದ ಉತ್ತರ ಆಗಿದೆ. ಮಿಥುನಣ್ಣ ಅವರಿಗೆ 5 ಅಂಕಗಳು. ಈಗ ಆದಿತ್ಯಣ್ಣಂಗೆ ನೇರವಾದ ಪ್ರಶ್ನೆ. ಶಕುಂತಲೆಯ ಸಾಕು ತಂದೆ ಯಾರು? ಪಾಸ್. ಪಾಸ್. ಓಕೆ, ನಾನೇ ಉತ್ತರ ಕೊಟ್ಬಿಟ್ಟೆ. ಬಂತಾ ಆನ್ಸರ್ ಸ್ಕ್ರೀನ್ ಮೇಲೆ? ಸಾರಿ, ಇಲ್ಲ, ಬರ್ಲಿಲ್ವಾ? ಓಕೆ, ಹಾಗಾದ್ರೆ ಶ್ರೀವತ್ಸ ಅವ್ರಿಗೆ ಪಾಸ್ ಮಾಡ್ಬೋದು. ಬಂತು ಉತ್ತರ ಬಂತು ಅದರಲ್ಲಿ. ಬಂತಾ? ಓಕೆ, ಹಾಗಾದ್ರೆ ಈ ಪ್ರಶ್ನೆಗೆ ಪಾಸ್ ಮಾಡಕ್ ಹೋಗಲ್ಲ. ಓಕೆ, ಸರಿಯಾದ ಉತ್ತರ ಕಣ್ವ ಮಹರ್ಷಿಗಳಾಗಿತ್ತು. ಈಗ ಶ್ರೀವತ್ಸ ಅವರಿಗೆ ನೇರ ಪ್ರಶ್ನೆ. ಸುದರ್ಶನ ಚಕ್ರವು ಯಾವ ರಾಜನ ಮೇಲೆ ದೂರ್ವಾಸರು ಬಿಟ್ಟ ಮಾಟದ ರಾಕ್ಷಸನಿಂದ ಆ ರಾಜನನ್ನ ಕಾಪಾಡಿತು? ದೂರ್ವಾಸರು ಒಬ್ಬ ರಾಜನ ಮೇಲೆ ಮಾಟದ ರಾಕ್ಷಸನನ್ನ ಬಿಡ್ತಾರೆ. ಸುದರ್ಶನ ಚಕ್ರ ಆ ರಾಜನನ್ನ ಕಾಪಾಡುತ್ತೆ. ಆ ರಾಜ ಯಾರು? ಗೊತ್ತಾಗ್ತಾ ಇಲ್ಲ. ಪಾಸ್. ಮಿಥುನಣ್ಣ? ಅಂಬರೀಷ ಸರಿಯಾದ ಉತ್ತರ ಆಗಿದೆ. ಮಿಥುನಣ್ಣ ಅವರಿಗೆ 5 ಅಂಕಗಳು. ಈಗ ಮಿಥುನಣ್ಣಗೆ ನೇರವಾದ ಪ್ರಶ್ನೆ.
ಯಯಾತಿಗೆ ಯೌವನವನ್ನ ದಾನವಾಗಿ ನೀಡಿದವರು ಯಾರು? ಅವನ 5ನೇ ಮಗ. ಹೆಸರು ಹೇಳ್ಬೋದಾ? ಹೆಸರು ಅಥವಾ ಯಾರ ಮಗ ಅಂತ ಹೇಳಿ. ಇಲ್ಲ, ಹೆಸರು ನೆನಪಾಗ್ತಾ ಇಲ್ಲ. ಓಕೆ, ಪಾಸ್ ಆಗಿ ತಗೊಂಡಿರ್ತೀನಿ. ಇದು ಹಾಫ್ ಆನ್ಸರ್ ಆಗಿದೆ, ಕಂಪ್ಲೀಟ್ ಆನ್ಸರ್ ಆಗ್ಲಿಲ್ಲ. ನೋಡೋಣ, ಯಾರು ಪ್ರಯತ್ನಿಸ್ತೇನೆ. ಸೌಮ್ಯಕ್ಕ? ಕೇಳಿಸ್ತಾ ಇಲ್ಲ ಸೌಮ್ಯಕ್ಕ? ಹೆಸರು ನೆನಪಾಗ್ತಾ ಇಲ್ಲ, ಅವ್ರ ಮಗನೇ. ಹೆಸರು ಇವಾಗ ತಕ್ಷಣ ನೆನಪಾಗ್ತಾ ಇಲ್ಲ. ಪಾಸ್. ಓಕೆ, ವಾರಿಧಿ? ಗೊತ್ತಿಲ್ಲ. ಸ್ವಪ್ನ ಅವರೇ? ಕೇಳಿಸ್ತಾ ಇದ್ಯಾ? ಹಾ, ಸರಿ ಇದೆ. ಪುರು ಅನ್ನೋ ಉತ್ತರ ಸರಿಯಾಗಿತ್ತು. ಸ್ವಪ್ನ ಅವರಿಗೆ 5 ಅಂಕಗಳನ್ನ ಕೊಡ್ಬೇಕು. ಕೇಳಿಸ್ತಾ ಇದ್ಯಾ? ಹಾ, ಕೇಳಿಸ್ತಾ ಇದೆ. ಈಗ ನೇರವಾದ ಪ್ರಶ್ನೆ ಸೌಮ್ಯಕ್ಕಂಗೆ. ನಾರದರ ಕೈಯಲ್ಲಿರುವ ವೀಣೆಯ ಹೆಸರೇನು? ಕೇಳಿಸಿದ್ಯಾ? ನನಗ ಕ್ವಶನ್? ನಿಮಗೆ? ಹೌದು ಸೌಮ್ಯಕ್ಕ, ಕೇಳಿಸ್ತಿದೆ. ನನಗ ಪ್ರಶ್ನೆ. ಹೌದು. ಮಹತಿ. ಮಹತಿ. ಮಹತಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ವಾರಿಧಿ ಅವರಿಗೆ. ಮಹಾವಿಷ್ಣುವಿನ ಕೈಯಲ್ಲಿರುವ ಶಂಖದ ಹೆಸರೇನು? ವಾರಿಧಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತೆ. ಗೊತ್ತಿಲ್ಲ. ಓಕೆ, ಮುಂದೆ ಪಾಸ್ ಆಗಿದೆ. ಸ್ವಪ್ನ ಅವರಿಗೆ. ಪಾಂಚಜನ್ಯ. ಪಾಂಚಜನ್ಯ ಸರಿಯಾದ ಉತ್ತರ ಆಗಿದೆ. ಸ್ವಪ್ನ ಅವರಿಗೆ 5 ಅಂಕಗಳು. ಈಗ ಮುಂದಿನ ಪ್ರಶ್ನೆ ಸ್ವಪ್ನ ಅವರಿಗೆ ನೇರವಾದ ಪ್ರಶ್ನೆ. ಕುಂತಿಯ ಮೂಲ ಹೆಸರೇನು? ಪೃಥೆ. ಪೃಥೆ ಅಥವಾ ಪ್ರಥ ಸರಿಯಾದ ಉತ್ತರ ಆಗಿದೆ. ಅವರಿಗೆ 10 ಅಂಕಗಳನ್ನು. ಈಗ ಆದಿತ್ಯ ಅವರಿಗೆ ನೇರವಾದ ಪ್ರಶ್ನೆ. ದ್ರೋಣಾಚಾರ್ಯರ ತಂದೆಯ ಹೆಸರೇನು? ಪಾಸ್. ಶ್ರೀವತ್ಸ ಅವರು ಪ್ರಯತ್ನಿಸ್ತೀರಾ? ಹಾ. ಉತ್ತರ ಕೊಡ್ಬೋದು? ಮಿಥುನಣ್ಣ? ಭಾರದ್ವಾಜ. ಸರಿಯಾದ ಉತ್ತರ ಭರದ್ವಾಜ ಮಹರ್ಷಿಗಳು. ಭಾರದ್ವಾಜ ಅಂತಂದ್ರೆ ದ್ರೋಣಾಚಾರ್ಯರೇ ಆಗ್ತಾರೆ. ಭರದ್ವಾಜಸ್ಯ ಅಪತ್ಯಂ ಪುಮಾನ್. ಅಂದ್ರೆ ಸರಿಯಾಗಿ ಗುರುತಿಸಿದ್ದೀರಾ. ಮಿಥುನಣ್ಣ ಅವ್ರಿಗೆ 5 ಅಂಕಗಳು. ಶಶಿಯಣ್ಣ, ಈಗ ಒಂದು ಸುತ್ತು ಎಲ್ಲರಿಗೂ ಪ್ರಶ್ನೆ ಕೇಳಾಗಿದೆ. ಇತಿಹಾಸ ಪುರಾಣ ಅನ್ನೋ ರೌಂಡ್ ಮುಗ್ದಿದೆ. ಪಾಯಿಂಟ್ಸ್ ಎಷ್ಟು ಅಂತ ಒಂದ್ಸತಿ ಹೇಳ್ಬೋದಾ? ಸ್ಕ್ರೀನ್ ಶೇರ್ ಸ್ಟಾಪ್ ಮಾಡ್ತೀನಿ. ಮೊದಲನೇ ಸುತ್ತಿನ ನಂತರ ಪಾಯಿಂಟ್ಸ್ ಈ ರೀತಿ ಇದೆ. ಶ್ರೀವತ್ಸ್ ಅವರಿಗೆ ಯಾವುದೇ ಅಂಕ ಇಲ್ಲ. ಮಿಥುನ್ ಅವರು 4 ಪಾಸಿಂಗ್ ಕ್ವೆಶನ್ಸ್ ಆನ್ಸರ್ ಮಾಡಿ 20 ಅಂಕಗಳಲ್ಲಿ ಇದ್ದಾರೆ. ಸೌಮ್ಯ ಪ್ರದೀಪ್ ಅವರು 2 ನೇರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು 20 ಅಂಕದಲ್ಲಿದ್ದಾರೆ. ವಾರಿಧಿ ಅವರು 1 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಅವರಿಗೆ 10 ಅಂಕಗಳು. ಸ್ವಪ್ನ ಅವರು 1 ನೇರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಹಾಗೆ 2 ಪಾಸ್ ಕ್ವೆಶನ್ಸ್ ಗೆ ಆನ್ಸರ್ ಮಾಡಿ 20 ಅಂಕಗಳು. ಆದಿತ್ಯ ಅವರು ಕೂಡ ತಮ್ಮ ಖಾತೆಯನ್ನು ಇನ್ನೂ ಆರಂಭ ಮಾಡಿಲ್ಲ. ಸೊ ಮೊದಲನೇ ಸುತ್ತಿನ ನಂತರ ಮಿಥುನ್, ಸೌಮ್ಯ ಹಾಗೂ ಸ್ವಪ್ನ ಅವರು 20 ಅಂಕಗಳಿಂದ ಮುಂದಿದ್ದಾರೆ. ಆಡಿಯನ್ಸ್ ಕ್ವೆಶ್ಚನ್ ಶೇರ್ ಮಾಡ್ತೀರಾ? ಓಕೆ, ಈಗ ಆಡಿಯನ್ಸ್ಗೆ 2 ಕ್ವೆಶ್ಚನ್ ಇದೆ. ನಾನೀಗ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ.
ಆ ಕ್ವಶನ್ಗೆ ಲಿಂಕ್ ಚಾಟ್ ಅಲ್ಲಿ ಹಾಕ್ತೀನಿ. ಆ ಲಿಂಕ್ ಓಪನ್ ಮಾಡಿ ನೀವು ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಗುಂಪಿಗೆ ಸೇರದ್ದನ್ನು ಗುರುತಿಸಿ. 4 ಆಪ್ಷನ್ ಇದೆ: ಉಲೂಪಿ, ಗಾಂಡೀವಿ, ಚಿತ್ರಾಂಗದೆ, ಸುಭದ್ರೆ. ಸೊ 4 ಪ್ರಶ್ನೆ ಇದೆ. ಇದಕ್ಕೆ ನೀವು ಲಿಂಕ್ ಅಲ್ಲಿ ಆನ್ಸರ್ ಮಾಡ್ಬೇಕು. ಯಾರಿಗಾರು ಉತ್ತರ ಗೊತ್ತಿದ್ರೆ ಹೇಳ್ಬೋದು. ಮಾಡ್ತಾ ಇದ್ದಾರೆ ನೋಡಿ. ಈಗ 3 ಜನ ಗಾಂಡೀವಿ ಅಂತ ಆನ್ಸರ್ ಮಾಡಿದ್ದಾರೆ, ಒಬ್ರು ಸುಭದ್ರೆ ಅಂತ ಆನ್ಸರ್ ಮಾಡಿದ್ದಾರೆ. 4 ಆನ್ಸರ್ಸ್ ಬಂದಿದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಶೇರ್ ಮಾಡಿರಿ. ಇದಕ್ಕೆ ಯಾವ ಲಾಜಿಕ್ ಮೇಲೆ ಇದು ಗುಂಪಿಗೆ ಸೇರಿದ್ದಲ್ಲ ಎಂಬುದನ್ನ ಯಾರು ಗೊತ್ತಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. 5 ಉತ್ತರ ಗಾಂಡೀವಿಗೆ ಬಂದಿದೆ, 1 ಸುಭದ್ರೆ. ಪಾರ್ಟಿಸಿಪೆಂಟ್ಸ್ ಉತ್ತರ ಕೊಡ್ಬೋದಾ? ಹಾ, ಕೊಡಿ ಯಾರು ಬೇಕಾದ್ರು. ಅವರು ಉಲೂಪಿ, ಉತ್ತರ ಚಿತ್ರಾಂಗದೆ, ಬಂದಿದೆ. ಸುಭದ್ರೆ 3 ಜನನು ಅವ್ರ ಹೆಂಡತಿ, ಅರ್ಜುನನ ಹೆಂಡತಿಯರು. ಗಾಂಡೀವಿ ಅಲ್ಲ, ಅವರದ್ದೇ ಹೆಸರು. ಸರಿ, ಸರಿಯಾದ ಲಾಜಿಕ್ ಆಗಿತ್ತು. ನೆಕ್ಸ್ಟ್ ಕ್ವೆಶ್ಚನ್ ಕೇಳಿ. ನೆಕ್ಸ್ಟ್ ಕ್ವೆಶ್ಚನ್ ಗುಂಪಿಗೆ ಸೇರದ್ದು ಕಂಕ, ಬಿಲ್ಲವ, ಗ್ರಂಥಿಕ, ತಂತಿಪಾಲ. ಇದಕ್ಕೆ ಲಿಂಕ್ ಇಲ್ಲಿದೆ, ಕಳಿಸಿದೀನಿ. ಈಗ ಆನ್ಸರ್ ಮಾಡಿ. ಎರಡು ಆನ್ಸರ್ಸ್ ಬಂದಿದೆ, ಬಿಲ್ಲವ, ಗ್ರಂಥಿಕ ಅಂತ. ಗ್ರಂಥಿಕಕ್ಕೆ 2 ಆನ್ಸರ್, 3, 4. ಓಕೆ, ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳಿ ಯಾಕೆ ಗ್ರಂಥಿಕ ಅಂತ ಉತ್ತರ ಹೇಳ್ಬೋದಾ? ಇಲ್ಲ, ಚಾಟ್ ಅಲ್ಲಿ ಆನ್ಸರ್ ಮಾಡಿದ್ರು ಆಯ್ತು. ಯಾಕೆ ಅಂತ ಯಾವ್ದು ಆನ್ಸರ್ ಬರ್ತಾ ಇಲ್ಲ, ನಾನೇ ಲಾಜಿಕ್ ನ ಹೇಳ್ತಾ ಇದ್ದೀನಿ. ಸರಿಯಾದ ಉತ್ತರ ಹೇಳ್ಬೋದಾ ಲಾಜಿಕ್? ಹೇಳಿ 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 ಹೇಳಿ. ಗ್ರಂಥಿಕ ಸರಿಯಾದ ಉತ್ತರ. ಉಳಿದಿದ್ 3 ಅಜ್ಞಾತವಾಸದಲ್ಲಿ ಪಾಂಡವರ ಹೆಸರುಗಳು. ಹಾ, ಗ್ರಂಥಿಕ ಸರಿಯಾದ ಉತ್ತರ ಅಂತನಾ? ಹಾ, ಅಲ್ಲ, ತಪ್ಪುತ್ರ. ಬಿಲ್ಲವ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಗ್ರಂಥಿಕ ಅಂದ್ರೆ ನಕುಲನ ಅಡ್ಡೆಸರು, ತಂತಿಪಾಲ ಸಹದೇವಂದು, ಕಂಕ ಯುಧಿಷ್ಠಿರಂದು, ವಲ್ಲಭ ಅನ್ನೋದು ಭೀಮನ ಹೆಸರು. ಬಿಲ್ಲವ ಅಂತ ಯಾರು ಇರ್ಲಿಲ್ಲ, ವಲ್ಲಭ ಅನ್ನೋದು ಭೀಮನ ಹೆಸರಾಗಿತ್ತು. ಸೊ ಹಾಗಾಗಿ ಬಿಲ್ಲವ ಅನ್ನೋದನ್ನ ಸೆಲೆಕ್ಟ್ ಮಾಡ್ಬೇಕಿತ್ತು. ಯಾರು ಒಬ್ರು ಉತ್ತರ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಸೂಪರ್. ಓಕೆ, ಈಗ ಮುಂದೆ ವಿಜ್ಞಾನ ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಪ್ರಶ್ನೆಯನ್ನ ಕೇಳೋದಾಗುತ್ತೆ. ಓಕೆ, ಈಗ ಹೋದ್ಸತಿ ಶ್ರೀವತ್ಸ ಅವರಿಂದ ಶುರು ಮಾಡಿದ್ವಿ. ಈಗ ಮಿಥುನಣ್ಣನಿಂದ ಪ್ರಶ್ನೆಯನ್ನ ಶುರು ಮಾಡೋಣ. ಮಿಥುನಣ್ಣ, ನಿಮಗೆ ಪ್ರಶ್ನೆ. ಕೋವ್ಯಾಕ್ಸಿನ್ ಲಸಿಕೆ ತಯಾರಿಸಿದ ಭಾರತ ಮೂಲದ ಕಂಪನಿಯ ಹೆಸರೇನು? ಸ್ಕ್ರೀನ್ ಶೇರ್ ಆಗ್ತಿದ್ಯಾ? ಕಾಣಿಸ್ತಿಲ್ವಾ ಯಾರಿಗೂ? ಇಲ್ಲ ಇಲ್ಲ, ಏನೋ PPT ಲಿಸ್ಟ್ ಬಂದ್ ಕೂತಂಗಿದೆ. ಒಂದ್ ನಿಮಿಷ. ಸ್ಕ್ರೀನ್ ಶೇರ್ ಆಗಿಲ್ಲ ಈಗ? ಈಗ ಬಂದಿಲ್ಲ. ಓಕೆ, ಕೋವ್ಯಾಕ್ಸಿನ್ ಲಸಿಕೆ ತಯಾರಿಸಿದ ಭಾರತದ ಮೂಲದ ಕಂಪನಿಯ ಹೆಸರೇನು? ಭಾರತ್ ಬಯೋಟೆಕ್. ಭಾರತ್ ಬಯೋಟೆಕ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮಿಥುನ್ ಅವರಿಗೆ 10 ಅಂಕ. ಮುಂದಿನ ಪ್ರಶ್ನೆ ಸೌಮ್ಯಕ್ಕಂಗೆ.
ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಹೌ ಮೆನಿ ಬೋನ್ಸ್ ಆರ್ ಇನ್ ದ ಹ್ಯೂಮನ್ ಬಾಡಿ? 226. 226 ಅಂತ ಹೇಳ್ತಿದ್ದಾರೆ. ತಪ್ಪು ಉತ್ತರ. ವಾರಿಧಿ? 206. ಮೆಡಿಕಲ್ ಸ್ಟೂಡೆಂಟ್ ಸರಿಯಾದ ಉತ್ತರವನ್ನ ನೀಡಿದ್ದಾರೆ ವಾರಿಧಿ ಅವರು. 206 ಸರಿಯಾದ ಉತ್ತರ. ವಾರಿಧಿ ಅವರಿಗೆ 5 ಅಂಕಗಳು. ವಾರಿಧಿಗೆ ನೇರವಾದ ಪ್ರಶ್ನೆ. ಮನುಷ್ಯನ ಚರ್ಮದ ಬಣ್ಣಕ್ಕೆ ಕಾರಣವಾದ ಅಂಶ ಯಾವುದು? ನೇಮ್ ದ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ದ ಕಲರ್ ಆಫ್ ದ ಸ್ಕಿನ್. ಮೆಲನಿನ್. ಮೆಲನಿನ್ ಸರಿಯಾದ ಉತ್ತರ ಆಗಿದೆ. ವಾರಿಧಿ ಅವರಿಗೆ 10 ಅಂಕಗಳು. ಸ್ವಪ್ನ ಅವರಿಗೆ ನೇರವಾದ ಪ್ರಶ್ನೆ. ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣತೆ ಹೊಂದಿರುವ ಗ್ರಹ ಯಾವುದು? ವಿಚ್ ಇಸ್ ದ ಹಾಟೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್? ಬುಧ. ಬುಧ ಅಂತ ಹೇಳ್ತಾ ಇದ್ದಾರೆ. ತಪ್ಪು ಉತ್ತರ. ಆದಿತ್ಯ ಅವರಿಗೆ ಪಾಸ್ ಆಗಿದೆ. ವೀನಸ್. ವೀನಸ್, ಶುಕ್ರ ಅನ್ನುವುದು ಸರಿಯಾದ ಉತ್ತರ ಆಗಿದೆ. ಆದಿತ್ಯ ಅವರಿಗೆ 5 ಅಂಕಗಳು. ಆದಿತ್ಯ ಅವರಿಗೆ ನೇರವಾದ ಪ್ರಶ್ನೆ ಈಗ. ಯಾವ ಲೋಹವು ಸಾಮಾನ್ಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿ ಇರುತ್ತದೆ? ವಿಚ್ ಇಸ್ ದ ಓನ್ಲಿ ಮೆಟಲ್ ದಟ್ ಈಸ್ ಇನ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್? ಸೋಡಿಯಂ. ಸೋಡಿಯಂ ತಪ್ಪಾದ ಉತ್ತರ. ಪಾಸ್ ಆಗಿದೆ. ಶ್ರೀವತ್ಸ ಅವರೇ? ಮರ್ಕ್ಯೂರಿ, ಪಾದರಸ. ಪಾದರಸ ಸರಿಯಾದ ಉತ್ತರ ಆಗಿತ್ತು. ಶ್ರೀವತ್ಸ ಅವರಿಗೆ 5 ಅಂಕಗಳು. ಈಗ ಶ್ರೀವತ್ಸ ಅವರಿಗೆ ನೇರವಾದ ಪ್ರಶ್ನೆ. ಎಲೆಯಲ್ಲಿ ಇದ್ದುಕೊಂಡು ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಫೋಟೋಸಿಂಥಸಿಸ್ಗೆ ಸಹಕರಿಸುವ ರಾಸಾಯನಿಕ ವಸ್ತು ಯಾವುದು? ಕೆಮಿಕಲ್ ಸಬ್ಸ್ಟಿಟ್ಯೂಟ್ ಯಾವುದು? ಶ್ರೀವತ್ಸ ಅವರೇ ಕೇಳಿಸ್ತಾ ಇದೆಯಾ? ಶ್ರೀವತ್ಸ. ಮಿಥುನಣ್ಣ? ಕ್ಲೋರೋಫಿಲ್. ಕ್ಲೋರೋಫಿಲ್ ಸರಿಯಾದ ಉತ್ತರ ಆಗಿತ್ತು. ಮಿಥುನಣ್ಣ ಅವರಿಗೆ 5 ಅಂಕಗಳು. ಈಗ ನೇರವಾದ ಪ್ರಶ್ನೆ ಮಿಥುನಣ್ಣಗೆ. ಸೌರಮಂಡಲದ 2ನೇ ಅತಿ ದೊಡ್ಡ ನೈಸರ್ಗಿಕ ಉಪಗ್ರಹ ಯಾವುದು? ವಿಚ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ನ್ಯಾಚುರಲ್ ಸ್ಯಾಟಲೈಟ್ ಇನ್ ದ ಸೋಲಾರ್ ಸಿಸ್ಟಮ್? ಗ್ಯಾನಿಮಿಡಿ. ಗ್ಯಾನಿಮಿಡಿ ತಪ್ಪಾದ ಉತ್ತರ ಆಗಿದೆ. ಸೌಮ್ಯ ಅವರೇ? ಚಂದ್ರನ ಗೊತ್ತಿಲ್ಲ. ತಪ್ಪಾದ ಉತ್ತರ. ವಾರಿಧಿ? ಸ್ವಪ್ನ ಅವರೇ? ಟೈಟಾನ್. ಟೈಟಾನ್ ಸರಿಯಾದ ಉತ್ತರ ಆಗಿದೆ. ಗ್ಯಾನಮೈಡ್ ಅನ್ನೋದು ಮೊದಲನೇ ಅತಿ ದೊಡ್ಡ ಉಪಗ್ರಹ, ಗುರುಗ್ರಹದ ಉಪಗ್ರಹ. ಇದು ಶನಿ ಗ್ರಹದ ಉಪಗ್ರಹ. ಟೈಟಾನ್ ಅನ್ನೋದು 2ನೇ ನೈಸರ್ಗಿಕ ದೊಡ್ಡ ಉಪಗ್ರಹ ಆಗಿತ್ತು. ಈಗ ನೇರವಾದ ಪ್ರಶ್ನೆ ಸೌಮ್ಯಕ್ಕಂಗೆ ಅಲ್ವಾ? ಸೌಮ್ಯ ಅವ್ರಿಗೆ. ಯಾವ ಗ್ರಂಥಿಯು ಇನ್ಸುಲಿನ್ ಸ್ರವಿಕೆ ನಿಲ್ಲಿಸುವುದರಿಂದ ಮಧುಮೇಹ ಉಂಟಾಗುತ್ತದೆ? By which gland does not produce enough of the hormone insulin results in diabetes? ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಸರಿಯಾದ ಉತ್ತರ ಆಗಿದೆ. ಮೆದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಸರಿಯಾದ ಉತ್ತರ. ಸೌಮ್ಯ ಅವರಿಗೆ 10 ಅಂಕಗಳು. ಮುಂದಿನ ಪ್ರಶ್ನೆ ವಾರಿಧಿ ಅವರಿಗೆ. ಹಡಗಿನ ವೇಗವನ್ನ ಯಾವುದರಿಂದ ಅಳಿತಾರೆ? What is the unit that used to express the speed of the ship? ಗೊತ್ತಿಲ್ಲ. Okay, ಸ್ವಪ್ನ ಅವರು? ಗೊತ್ತಿಲ್ಲ. ಆದಿತ್ಯ? ಪಾಸ್. ಶ್ರೀವತ್ಸ? ಸೋನಾರ್. ಅಲ್ಲ. ಮಿಥುನ್? ನಾಟಿಕಲ್ ಮೈಲ್ಸ್. ಸರಿಯಾದ ಉತ್ತರ ನಾಟ್ ಅಥವಾ ನಾಟಿಕಲ್ ಮೈಲ್ಸ್. ಮಿಥುನ್ ಅವರಿಗೆ 5 ಅಂಕ. ಮುಂದಿನ ಪ್ರಶ್ನೆ ಸ್ವಪ್ನ ಅವರಿಗೆ. E=hμ ಈ ಸಮೀಕರಣ ಯಾವ ವಿಜ್ಞಾನಿಯ ಕೊಡುಗೆ?
ಐನ್ಸ್ಟೀನ್. ಐನ್ಸ್ಟೀನ್ ಉತ್ತರ. ಆದಿತ್ಯ ಪಾಸ್. ಸರ್ ಗೊತ್ತಾಯ್ತು. ಸಾರಿ, ಅಯ್ಯೋ ಅವ್ನ ಹೆಸರೇನು? ಎನರ್ಜಿ. ಅಯ್ಯೋ ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀವತ್ಸ ಅವ್ರೆ ಹೇಳ್ಬೋದು. ಪ್ಲಾಂಕ್ಸ್ ಮಾರ್ಕ್ಸ್ ಪ್ಲಾಂಕ್ ಅಂತ ಏನು? ಪ್ಲಾಂಕ್. ಕೇಳಿಸ್ತಾ ಇದೆಯಾ? ಬ್ರೇಕ್ ಆಗ್ತದೆ ವಾಯ್ಸ್. ಪ್ಲಾಂಕ್. ಸುಮುಖ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ಸುಮುಖ ಲೆಫ್ಟ್ ಅಂತ ಬಂತು. ಹಾ ಬರ್ತಾರೆ, ಜಾಯಿನ್ ಆಗ್ತಾರೆ. ಬಟ್ ಪ್ಲಾಂಕ್ ಕರೆಕ್ಟ್ ಆದ ಉತ್ತರ ಅನ್ಸುತ್ತೆ. ಕೇಳಿಸ್ತಾ ಇದೆಯಾ ಈಗ? ಹೌದೌದು ಕೇಳಿಸ್ತಾ ಇದೆ. ಒಂದ್ ನಿಮಿಷ, ಅದಕ್ಕೆ ಕರೆಂಟ್ ಹೋಯ್ತು, ಹಾಗಾಗಿ ಸ್ವಿಚ್ ಆಗಿದೆ. ಶ್ರೀವತ್ಸ ಅವರು ಪ್ಲಾಂಕ್ ಅಂತ ಉತ್ತರ ಕೊಟ್ಟಿದ್ದಾರೆ. ಹಾ, ಸರಿಯಾದ ಉತ್ತರ ಆಗಿತ್ತು. ಅವರಿಗೆ 5 ಅಂಕ. ಓಕೆ, ಈಗ ನೇರ ಪ್ರಶ್ನೆ. ಪ್ರಶ್ನೆ ಶ್ರೀವತ್ಸ. ಆದಿತ್ಯ ಶ್ರೀವತ್ಸ ಆದಿತ್ಯ ಆದಿತ್ಯಗೆ ಓಕೆ, ಆದಿತ್ಯ ಅವ್ರ. ಸ್ವಪ್ನ ಅವ್ರಿಗೆ ಕೇಳಿದಲ್ವಾ ನೇರ ಪ್ರಶ್ನೆ? ಹೌದು. ಹಾ ಹೌದು. ಈಗ ಆದಿತ್ಯ ಅವರಿಗೆ ನೇರವಾದ ಪ್ರಶ್ನೆ. ರೇಡಿಯೋದ ಸಂಶೋಧಕರು ಯಾರು? ಮಾರ್ಕೋನಿ. ಸರಿಯಾದ ಉತ್ತರ ಗುಗ್ಲಿಯಲ್ಮೋ ಮಾರ್ಕೋನಿ ಸರಿಯಾಗಿದೆ. ಅವರಿಗೆ 10 ಅಂಕಗಳು. ಶ್ರೀವತ್ಸ ಅವರಿಗೆ ಸರಿ. ಆದಿತ್ಯ ಅಲ್ಲ, ಸಾರಿ ಆದಿತ್ಯ. ಆದಿತ್ಯ. ಶ್ರೀವತ್ಸ ಅವರಿಗೆ ನೇರವಾದ ಪ್ರಶ್ನೆ. ಯಾವ ಕಂಪನಿಯು ಹ್ಯೂಮನಾಯ್ಡ್ ರೋಬೋಟ್ ಅಸಿಮೋ ಅಂತ ಅದರ ಹೆಸರು, ಅದನ್ನ ತಯಾರಿಸಿದ್ದಾರೆ? ದ ಟೆಕ್ನಾಲಜಿ ಅಡ್ವಾನ್ಸ್ಡ್ ಹ್ಯೂಮನಾಯ್ಡ್ ರೋಬೋಟ್ ಅಸಿಮೋ ಇಸ್ ಮೇಡ್ ಬೈ ವಿಚ್ ಕಂಪನಿ? ಪಾಸ್. ಮಿಥುನಣ್ಣ? ಹೋಂಡಾ ರೋಬೋಟಿಕ್ಸ್. ಸರಿಯಾದ ಉತ್ತರ ಹೋಂಡಾ. ಅಲ್ಲಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಈ ಸುತ್ತು ಕೂಡ ಮುಗಿದಿದೆ. ಶಶಿ ಅಣ್ಣ, ಫಸ್ಟ್ಗೆ ಕ್ವಶನ್ ಕೇಳಿ, ಆಮೇಲೆ 2 ಕ್ವಶನ್ ಕೇಳ್ಬಿಡಿ, ಆಮೇಲೆ ಮಾರ್ಕ್ಸ್ ಹೇಳಿ. ಅಷ್ಟೊತ್ತಿಗೆ ಎಲ್ಲರೂ ರಿಪ್ಲೈ ಮಾಡಿರ್ತಾರೆ ಆ ಕ್ವಶನ್ಗೆ. ಆಡಿಯನ್ಸ್ ಕ್ವಶನ್. ಓಕೆ, ಫಸ್ಟ್ ಗೆ ಆಡಿಯನ್ಸ್ ಕ್ವಶನ್ ಕೇಳಲಾ? ಹಾ ಓಕೆ, 1 ಸೆಕೆಂಡ್. ಆಡಿಯನ್ಸ್ ಫಸ್ಟ್ ಕ್ವಶನ್. ಗುಂಪಿಗೆ ಸೇರದ್ದನ್ನು ಗುರುತಿಸಿ. ವಜ್ರ, ಪೆನ್ಸಿಲ್, ಗಾಜು, ಗ್ರಾಫೈಟ್. ಗಾಜು. ಆನ್ಸರ್ ಮಾಡಕ್ಕೆ ಒಂದು ಲಿಂಕ್ ಕಳಿಸಿದೀನಿ, ಅದರಲ್ಲಿ ಮಾಡಿ. ಓಕೆ, 2ನೇ ಕ್ವಶನ್ ಕೇಳ್ಬೋದು. ಹಾ, 2ನೇ ಕ್ವಶನ್. ಎರಡನೇ ಕ್ವಶನ್ಗೆ ಈಗ ಲಿಂಕ್ ಕಳಿಸಿದೀನಿ. ಗುಂಪಿಗೆ ಸೇರದ್ದನ್ನು ಗುರುತಿಸಿ. ಅಲೆಕ್ಸಾ, ಕಾರ್ಟಾನಾ, ಮೈಕ್ರೋಸಾಫ್ಟ್ ಅಜೂರ್, ಗೂಗಲ್ ಅಸಿಸ್ಟೆಂಟ್. ನೀವು ಮಾರ್ಕ್ಸ್ ಹೇಳಿ ವಾಪಸ್ ಬರೋಷ್ಟೊತ್ತಿಗೆ ಅವ್ರು ಲಾಜಿಕ್ ಹೇಳ್ತಾರೆ. ಓಕೆ, ಸರಿ. ಈಗ 2ನೇ ಸುತ್ತಿನ ನಂತರ, ಸೈನ್ಸ್ ಅಂಡ್ ಟೆಕ್ನಾಲಜಿ ನಂತರ, ಶ್ರೀವತ್ಸ DS 10 ಪಾಯಿಂಟ್ಸ್. ಅವರು 2 ಪಾಸಿಂಗ್ ಕ್ವಶನ್ ಆನ್ಸರ್ ಮಾಡಿದ್ರು. ಮಿಥುನ್ 45 ಪಾಯಿಂಟ್ಸ್. ಸೊ 1 ಮೇನ್ ಕ್ವಶನ್ ಪ್ಲಸ್ 3 ಪಾಸಿಂಗ್ ಕ್ವಶನ್ಸ್. ಆಮೇಲೆ ಸೌಮ್ಯ ಪ್ರದೀಪ್ ಅವ್ರು 30 ಪಾಯಿಂಟ್ಸ್ ಅಲ್ಲಿದ್ದಾರೆ.
ಆಮೇಲೆ ವಾರಿದಿ BS ಅವರು 25, ಸ್ವಪ್ನ ಅವರು 25, ಹಾಗೆ ಆದಿತ್ಯ ಅವರು 15 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಸೊ ಇವಾಗಿನ ಪ್ರಕಾರ ಲೀಡಿಂಗ್ ಈಸ್ ಮಿಥುನ್ ವಿತ್ 45 ಪಾಯಿಂಟ್ಸ್, ಸೌಮ್ಯ ಪ್ರದೀಪ್ ಅವ್ರ 30 ಪಾಯಿಂಟ್ಸ್, ಥರ್ಡ್ ಪ್ಲೇಸ್ ಗೆ ವಾರಿದಿ ಮತ್ತೆ ಸ್ವಪ್ನ ಅವರು 25 ಪಾಯಿಂಟ್ಸ್ ಈಚ್ ಇಂದ ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ಲೆಟ್ಸ್ ಗೋ ಬ್ಯಾಕ್ ಟು ಆನ್ಸರ್. ಸೊ ಫಸ್ಟ್ ಇದಕ್ಕೆ ಪೆನ್ಸಿಲ್ ಅಂತ 3 ಜನ ಆನ್ಸರ್ ಮಾಡಿದ್ದಾರೆ, ಗಾಜು ಅಂತ 2 ಆನ್ಸರ್ ಮಾಡಿದ್ದಾರೆ. ಯಾರಾದ್ರೂ ಲಾಜಿಕ್ ಹೇಳ್ತೀರಾ? ಲಾಜಿಕ್ ಹೇಳ್ತೀರಾ ನಿಮ್ಮ ಆನ್ಸರ್ ಯಾಕೆ ಅಂತ? ಸೊ ಈ ವಜ್ರ, ಪೆನ್ಸಿಲ್ ಮತ್ತೆ ಗ್ರಾಫೈಟ್ ಇವು 3 ಕೂಡ ಕಾರ್ಬನ್ ಇಂದ ಮಾಡಲ್ಪಟ್ಟಂತ ವಸ್ತು. ಕಾರ್ಬನ್ ಅಲೋಟ್ರೋಪ್ಸ್ ಆಗುತ್ತೆ. ಗಾಜು ಅನ್ನೋದು ಅಲೋಟ್ರೋಪ್ ಅಲ್ಲ, ಹಾಗಾಗಿ ಗಾಜು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವೆಶ್ಚನ್. ಇದಕ್ಕೆಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮೈಕ್ರೋಸಾಫ್ಟ್ ಅಜ್ಯೂರ್ ಅಂತ. ಗೂಗಲ್ ಅಸಿಸ್ಟೆಂಟ್ಸ್ ಮೊಬೈಲ್ ಅಲ್ಲಿ ಇರುತ್ತೆ, ಕಾರ್ಟೂನ ವಿಂಡೋಸ್ ಅಲ್ಲಿ ಇರುತ್ತೆ, ಅಲೆಕ್ಸಾ ಅನ್ನೋದು ಹೊರಗಡೆಯಿಂದ ಪರ್ಚೇಸ್ ಮಾಡೋದು. ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಆಗುತ್ತೆ. ಮೈಕ್ರೋಸಾಫ್ಟ್ ಅಜ್ಯೂರ್ ಅನ್ನೋದು ಕ್ಲೌಡ್ ಕಂಪ್ಯೂಟಿಂಗ್. ಇದು ಜಸ್ಟ್ ಸ್ಟೋರೇಜ್ ಗೆ ಯೂಸ್ ಮಾಡುವಂತ ಒಂದು ಟೆಕ್ನಾಲಜಿ. ಓಕೆ, ಬ್ಯಾಕ್ ಟು ಯು. ಓಕೆ, 3ನೇ ಸುತ್ತನ್ನ ಆರಂಭಿಸೋಣ. 3ನೇ ಸುತ್ತು ಕ್ರೀಡೆಗೆ ಸಂಬಂಧಪಟ್ಟಂತದ್ದು. ಓಕೆ, ಕ್ರೀಡೆನಾ ನೆಕ್ಸ್ಟ್? ಹಾ, ಓಕೆ, ಪೊಲಿಟಿಕ್ಸ್ ಅಂತ ಮಾಡ್ಕೊಂಡಿದ್ವಿ. ಓಕೆ, ಫಸ್ಟ್ ಕ್ವೆಶ್ಚನ್ ಬಂದ್ಬಿಡ್ತು ಚೂರ್ ಮುಂಚೆನೆ. ಸ್ವಲ್ಪ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಪ್ರಾಬ್ಲಮ್ ಇದೆ. ಸೊ ಸೌಮ್ಯ ಅಕ್ಕನಿಂದ ಪ್ರಾರಂಭ ಮಾಡ್ತಾ ಇದೀವಿ. ಸೌಮ್ಯ ಅಕ್ಕಂಗೆ ನೇರವಾದ ಪ್ರಶ್ನೆ. ಮುಂದಿನ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ? ಸ್ಪೇನ್ ತಪ್ಪು ಉತ್ತರ. ವಾರಿಸಿ? ಪ್ಯಾರಿಸ್ ತಪ್ಪು ಉತ್ತರ. ಸ್ವಪ್ನ? ಫ್ರಾನ್ಸ್, ಪ್ಯಾರಿಸ್ ತಪ್ಪು ಉತ್ತರ. ಆದಿತ್ಯ? ಜಪಾನ್ ತಪ್ಪು ಉತ್ತರ. ನೆಕ್ಸ್ಟ್ ಬೀಜಿಂಗ್. ಬೀಜಿಂಗ್ ಚೀನಾ ಸರಿಯಾದ ಉತ್ತರ ಆಗಿತ್ತು. ಶ್ರೀವತ್ಸ ಅವರಿಗೆ 5 ಅಂಕಗಳು. ಈಗ ವಾರಿಜಿ ಅವರಿಗೆ ಒಂದ್ ನಿಮಿಷ. ಈಗ ನೆಕ್ಸ್ಟ್ ಫ್ರಾನ್ಸ್ ಅಲ್ವಾ? ಬೀಜಿಂಗ್ ಅಲ್ಲಿ ಆಯ್ತಲ್ಲ 2018 ಅನ್ಸುತ್ತೆ. ಇಲ್ಲ, ನೆಕ್ಸ್ಟ್ ಮತ್ತೆ ಆಗ್ತಾ ಇದೆಯಾ? ಓಕೆ, ಫ್ರಾನ್ಸ್ ಬೇಕಾದ್ರೆ ಒಂದ್ಸತಿ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು, ಬಟ್ ಈ ಮೊಬೈಲ್ ಯೂಸ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ನೇರವಾದ ಪ್ರಶ್ನೆ ವಾರಿಜಿಗೆ. ಹಿಂದಿನ ಪ್ರೊ ಕಬಡ್ಡಿ ಲೀಗ್ ನ ವಿಜೇತರು ಯಾರು? ಬೆಂಗಾಲ್ ವಾರಿಯರ್ಸ್ ಸರಿಯಾದ ಉತ್ತರ ಆಗಿತ್ತು. ವಾರಿಜಿ ಅವರಿಗೆ 10 ಅಂಕ. ಮುಂದಿನ ನೇರವಾದ ಪ್ರಶ್ನೆ ಸ್ವಪ್ನ ಅವರಿಗೆ. ಈ ಚಿತ್ರದಲ್ಲಿ ಕಾಣಿಸ್ತಾ ಇರುವಂತ ಕ್ರೀಡೆ ಯಾವುದು? ಈ ಫೋಟೋ ನೋಡಿ ಗುರುತಿಸ್ಬೇಕು ನೀವು. ಏನ್ ಹೇಳ್ತಾರೆ? ಫೈಟ್, ಸುಮೋ ಫೈಟ್ ಸರಿಯಾದ ಉತ್ತರ ಆಗಿದೆ. ಸುಮೋ ರೆಸ್ಲಿಂಗ್ ಅನ್ನೋದು ಸರಿಯಾದ ಉತ್ತರ. ಸ್ವಪ್ನ ಅವರಿಗೆ 10 ಅಂಕ. ಮುಂದಿನ ಪ್ರಶ್ನೆ ಆದಿತ್ಯ ಅವರಿಗೆ. ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ?
ಇಂಡಿಯಾ ಡೆಲ್ಲಿ. ತಪ್ಪು ಉತ್ತರ. ಶ್ರೀವತ್ಸ ಅವ್ರಿಗೆ ಪಾಸ್ ಆಗಿದೆ. ಲಂಡನ್. ತಪ್ಪು ಉತ್ತರ. ಮಿಥುನಣ್ಣ. ದುಬೈ. ಇನ್ನೊಂದ್ಸತಿ ಹೇಳಿ. ದುಬೈ. ದುಬೈ. ಮುಂಬೈ ಅನ್ನೋ ಹಾಗೆ ಕೇಳಿಸ್ತು, ಹಾಗೆ ಸರಿಯಾದ ಉತ್ತರ ದುಬೈ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಮಿಥುನಣ್ಣ ಅವರಿಗೆ 5 ಅಂಕಗಳು. ಮುಂದಿನ ಪ್ರಶ್ನೆ ಶ್ರೀವತ್ಸ ಅವರಿಗೆ. ವಿಶ್ವಕಪ್ ಕ್ರಿಕೆಟ್ ಅಲ್ಲಿ ಹ್ಯಾಟ್ರಿಕ್ ಪಡೆದ ಮೊದಲ ಭಾರತೀಯ ಬೌಲರ್ ಯಾರು? ಮೊಹಮ್ಮದ್ ಶಮಿ. ಮೊಹಮ್ಮದ್ ಶಮಿ ತಪ್ಪಾದ ಉತ್ತರ. ಮಿಥುನಣ್ಣ. ಚೇತನ್ ಶರ್ಮಾ. ಚೇತನ್ ಶರ್ಮಾ ಸರಿಯಾದ ಉತ್ತರ ಆಗಿದೆ. ಮಿಥುನ್ ಅವರಿಗೆ ಮತ್ತೆ 5 ಅಂಕಗಳು. ಮಿಥುನ್ ಅವರಿಗೆ ನೇರವಾದ ಪ್ರಶ್ನೆ. PV ಸಿಂಧು ಅವರ 2 ವರ್ಷ ಹಿಂದಿನ ಬ್ಯಾಡ್ಮಿಂಟನ್ ಕೋಚ್ ಯಾರು? ಕೋಚ್ ಯಾರು? ಗೋಪಿಚಂದ್. ಪುಲಾಲ ಗೋಪಿಚಂದ್ ಸರಿಯಾದ ಉತ್ತರ ಆಗಿದೆ. ಮಿಥುನ್ ಅವರಿಗೆ 10 ಅಂಕಗಳು. ಮತ್ತೆ ಸೌಮ್ಯ ಅವರಿಗೆ ನೇರವಾದ ಪ್ರಶ್ನೆ. 2021ರಲ್ಲಿ ಅರ್ಜುನ ಪ್ರಶಸ್ತಿ ಗೆದ್ದ ಕ್ರಿಕೆಟಿಗ ಯಾರು? ವಾರಿಜಿ ಅವರು. ಶಿಖರ್ ಧವನ್. ಶಿಖರ್ ಧವನ್ ಸರಿಯಾದ ಉತ್ತರ ಆಗಿತ್ತು. ವಾರಿಜಿ ಅವರಿಗೆ 5 ಅಂಕಗಳು. ಮುಂದೆ ನೇರ ಪ್ರಶ್ನೆ ವಾರಿಜಿ ಅವರಿಗೆ. ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಮೊದಲ ಕ್ರೀಡಾಪಟು ಯಾರು? ಎಷ್ಟೇ ಜನಕ್ಕೆ? ಸಚಿನ್ ತೆಂಡೂಲ್ಕರ್. ತಪ್ಪು ಉತ್ತರ. ಸ್ವಪ್ನ ಅವರಿಗೆ ಪಾಸ್ ಆಗಿದೆ. ಸರ್ ಚೆಸ್ ಇವರು ವಿಶ್ವನಾಥನ್ ಆನಂದ್. ವಿಶ್ವನಾಥನ್ ಆನಂದ್ ಸರಿಯಾದ ಉತ್ತರ ಆಗಿದೆ. ಸ್ವಪ್ನ ಅವರಿಗೆ 5 ಅಂಕಗಳು. ಸ್ವಪ್ನ ಅವರಿಗೆ ನೇರವಾದ ಪ್ರಶ್ನೆ. ಕೇಂದ್ರ ಸರ್ಕಾರದ ಈಗಿನ ಕ್ರೀಡಾ ಸಚಿವರು ಯಾರು? ಅನುರಾಗ್ ಠಾಕೂರ್. ಅನುರಾಗ್ ಠಾಕೂರ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಸ್ವಪ್ನ ಅವರಿಗೆ 10 ಅಂಕಗಳು. ಈಗ ನೇರವಾದ ಪ್ರಶ್ನೆ ಆದಿತ್ಯ ಅವರಿಗೆ. ಖೋ ಖೋ ಆಟ ಭಾರತದ ಯಾವ ರಾಜ್ಯದ ಕೊಡುಗೆಯಾಗಿದೆ? ಕರ್ನಾಟಕ. ಕರ್ನಾಟಕ ತಪ್ಪು ಉತ್ತರ. ಶ್ರೀವತ್ಸ ಅವರೇ. ತಮಿಳುನಾಡು. ತಪ್ಪು ಉತ್ತರ. ಮಿಥುನ್. ಮಹಾರಾಷ್ಟ್ರ. ಮಹಾರಾಷ್ಟ್ರ ಸರಿಯಾದ ಉತ್ತರ ಆಗಿದೆ. ಮಿಥುನ್ ಅವರಿಗೆ 5 ಅಂಕಗಳು. ಶ್ರೀವತ್ಸ ಅವರಿಗೆ ನೇರವಾದ ಪ್ರಶ್ನೆ. ಹರಿಯಾಣ ಹುರಿಕೇನ್ ಎಂದು ಪ್ರಸಿದ್ಧಿ ಹೊಂದಿರುವ ಕ್ರೀಡಾಪಟು ಯಾರು? ಶ್ರೀವತ್ಸ ಅವರಿಗೆ ಕೇಳಿಸಿದೆ. ಓಕೆ. ಮಿಥುನಣ್ಣ. ಕಪಿಲ್ ದೇವ್. ಕಪಿಲ್ ದೇವ್ ಸರಿಯಾದ ಉತ್ತರ ಆಗಿದೆ. ಮಿಥುನಣ್ಣ ಅವರಿಗೆ ಮತ್ತೆ 5 ಅಂಕಗಳು. ಈಗ ನೇರವಾದ ಪ್ರಶ್ನೆ ಮಿಥುನಣ್ಣಗೆ. ಫೆಬ್ರವರಿ 2016ರಲ್ಲಿ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ವೇಗದ ಶತಕವನ್ನು ಗಳಿಸಿ ಹೊಸ ವಿಶ್ವ ದಾಖಲೆ ಯಾರು ರಚಿಸಿದ್ದಾರೆ? ಕ್ರಿಸ್ ಗೇಲ್. ತಪ್ಪು ಉತ್ತರ. ಸೌಮ್ಯಕ. ವಿರಾಟ್ ಕೊಹ್ಲಿ. ತಪ್ಪು ಉತ್ತರ. ವಾರಿಜಿ. ಮೆಕ್ಕಲಂ. ಬ್ರೆಂಡನ್ ಮೆಕ್ಕಲಂ ಸರಿಯಾದ ಉತ್ತರ ಆಗಿತ್ತು. ಅಲ್ಲಿಗೆ ಕ್ರೀಡೆ ಸುತ್ತು ಮುಗಿದಿದೆ. ಓವರ್ ಟು ಯು ಶಶಿಯಣ್ಣ. ಲಾಸ್ಟ್ ಕ್ವೆಶ್ಚನ್ ಆನ್ಸರ್ ಮಾಡಿದ್ದು ವಾರಿದಿ ಅಲ್ವಾ? ಪಾಸಿಂಗ್ ಕ್ವೆಶ್ಚನ್. ವಾರಿಜಿ. ವಾರಿಜಿ ಹೌದು. ಓಕೆ ಓಕೆ 1 ಸೆಕೆಂಡ್. ಈಗ ಆಡಿಯನ್ಸ್ ಕ್ವೆಶ್ಚನ್ ಕೇಳ್ಬಿಡಿ. P4 P3 ಎಲ್ಲ ಒಂಚೂರು ಇದಾಗಿದೆ. P3 ಮೋಸ್ಟ್ಲಿ ಪಾಲಿಟಿಕ್ಸ್, P4 ಸ್ಪೋರ್ಟ್ಸ್. ಅದ್ ಯಾವ್ದಾದ್ರು ಇದೇನು ಮ್ಯಾಟರ್ ಆಗಲ್ಲ ಇದ್ರಲ್ಲಿ. ಓಕೆ, ಯಾವ್ದಾದ್ರು ಕೇಳ್ಬೋದು. P4 ಕೇಳಿ ಬೆಟರ್.
ಅದೇ ಪ್ಲೇ ಮಾಡಿದೆ ನಾನು. ಓಕೆ, ಗುಂಪಿಗೆ ಸೇರದ್ದನ್ನು ಗುರುತಿಸಿ. ಕ್ವಶನ್ ಲಿಂಕ್ ನಾನು ಕಳಿಸಿದ್ದೀನಿ. ಮೊದಲನೇ ಕ್ವಶನ್, ಮನೋಹರ್ ಪರಿಕರ್, ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್, ಅಮಿತ್ ಶಾ. ಸೊ ಸೆಕೆಂಡ್ ಕ್ವಶನ್, ಗುಂಪಿಗೆ ಸೇರದ್ದನ್ನು ಗುರುತಿಸಿ. ಶಾತವಾಹನರು, ಚಾಲುಕ್ಯರು, ಹೊಯ್ಸಳರು, ಪಲ್ಲವರು. ಎರಡರದ್ದು ಲಿಂಕ್ ಕಳಿಸಿದೀನಿ, ಆಡಿಯನ್ಸ್ ಪಾರ್ಟಿಸಿಪೇಟ್ ಮಾಡಿ. ಓಕೆ, ನಾನು ಪಾಯಿಂಟ್ಸ್ ಅನೌನ್ಸ್ ಮಾಡ್ತೀನಿ. ಸ್ಪೋರ್ಟ್ಸ್ ರೌಂಡ್ ಆದ್ಮೇಲೆ ಶ್ರೀವತ್ಸ್ ಅವರು 15 ಪಾಯಿಂಟ್ಸ್, ಮಿಥುನ್ 75 ಪಾಯಿಂಟ್ಸ್, ಆಮೇಲೆ ಸೌಮ್ಯ ಪ್ರದೀಪ್ ಅವರು 30 ಪಾಯಿಂಟ್ಸ್, ವಾರಿಧಿ 45 ಪಾಯಿಂಟ್ಸ್, ಸ್ವಪ್ನ 50 ಪಾಯಿಂಟ್ಸ್, ಆದಿತ್ಯ ಹೆಬ್ಬಾರ್ 15 ಪಾಯಿಂಟ್ಸ್. ಸೊ ಮಿಥುನ್ ಅವರು 75 ಪಾಯಿಂಟ್ಸ್ ಇಂದ ಲೀಡ್ ಇದ್ದಾರೆ, ತುಂಬಾ ಲೀಡ್ ತಗೊಂಡಿದ್ದಾರೆ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಇಸ್ ಸ್ವಪ್ನ ವಿತ್ 50 ಪಾಯಿಂಟ್ಸ್ ಅಂಡ್ ವಾರಿಧಿ at 45. ಸೊ ಇನ್ನು ಮೂರ್ ರೌಂಡ್ ಇದೆ. ಸೊ ಪೀಪಲ್ ಕ್ಯಾನ್ ಸ್ಟಿಲ್ ಕಮ್ ಬ್ಯಾಕ್. ಸೊ ಇವಾಗ ಕ್ವಿಜ್, ಆಡಿಯನ್ಸ್ ಕ್ವಿಜ್ ಹೋಗೋಣ. ಆಡಿಯನ್ಸ್ ಕ್ವಿಜ್ ಅಲ್ಲಿ 2 ಲಿಂಕ್ ಸೆಂಡ್ ಆಗಿಲ್ಲ ಅನ್ಸುತ್ತೆ, ಒಂದ್ರದ್ದೇ 2 ಸಲ ಸೆಂಡ್ ಆಗಿದೆ. ಇಲ್ಲ, 2 ಬಂದಿದೆ. ಹೌದು, ಒಂದೇ 2 ಸತಿ ಸೆಂಡ್ ಆಗಿದೆ. ಇಲ್ಲ, 2 ಬಂದಿದೆ. 2ಕ್ಕೂ ವೋಟಿಂಗ್ ಬಂದಿದಲ್ಲ. ಓಕೆ, ಬಂದಿದೆ. ಸರಿ. ಸೊ ಯಾರು ಲಾಜಿಕ್ ಹೇಳ್ತೀರಾ ಇದ್ರದ್ದು? ಆಕ್ಚುಲಿ ಒಂಚೂರು ಮಿಸ್ಕಮ್ಯುನಿಕೇಶನ್ ಆಯ್ತು. ಈಗ ಪಾಲಿಟಿಕ್ಸ್ ಕ್ವಿಜ್ ಆಗ್ಬೇಕಿತ್ತು. ಪಾಲಿಟಿಕ್ಸ್ ಅಲ್ಲಿ ಅಮಿತ್ ಶಾ ಯಾಕಂದ್ರೆ ಮುಳಿದವರೆಲ್ಲ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು, ಅಮಿತ್ ಶಾ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ಲಿಲ್ಲ. ಸರಿಯಾದ ಉತ್ತರ. ನೆಕ್ಸ್ಟ್ ಇನ್ನೊಂದು ಗುಂಪಿಗೆ ಹೇಳಿ ಯಾಕೆ ಅಂತ ಹೇಳಿ. ಶಾತವಾಹನರು, ಚಾಲುಕ್ಯರು, ಹೊಯ್ಸಳರು ಕರ್ನಾಟಕ ಪ್ರದೇಶನ ಆಳ್ವಿಕೆ ನಡೆಸಿದ್ದಾರೆ, ಪಲ್ಲವರು ನಡೆಸಿಲ್ಲ ಅನ್ನೋ. ಅದೇ ಲಾಜಿಕ್, ಶಾತವಾಹನರು ನಡೆಸಿಲ್ಲ ಅಂತ ಅನ್ಸುತ್ತೆ, ಪಲ್ಲವರು ನಡೆಸಿದ್ದಾರೆ ಅಂತ ಅನ್ಸುತ್ತೆ. ಶಾತವಾಹನರು ತುಂಬಾ ಪುರಾತನರು ಆಕ್ಚುಲಿ. ಹೌದು, ಚಾಲುಕ್ಯರು, ಹೊಯ್ಸಳರು, ಪಲ್ಲವರು ಕನ್ನಡದವರು. ಅವರ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ, ಅವ್ರದ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಆಗಿತ್ತು. ಶಾತವಾಹನರದ್ದು ಪ್ರಾಕೃತ ಅಥವಾ ಸಂಸ್ಕೃತ ಆಗಿತ್ತು. ಮೇಜರ್ ಪ್ರಾಕೃತ ಅನ್ನೋದು ತೆಲುಗುಗೆ ಸಂಬಂಧಪಟ್ಟಿತ್ತು. ಹಾಗಾಗಿ ಶಾತವಾಹನರು ಸರಿಯಾದ ಉತ್ತರ ಅಂತ ಅನ್ಸುತ್ತೆ. ಜೈನರ ಸಮಯದಲ್ಲಿದ್ದವರು. ಇದೊಂಚೂರು ಉಲ್ಟಾಪಲ್ಟ ಆಯ್ತು. ಈಗ ಮುಂದಿನ ಕ್ವಿಜ್ ಪಾಲಿಟಿಕ್ಸ್ ಗೆ ಸಂಬಂಧಪಟ್ಟಕ್ಕೆ. ಪಾಲಿಟಿಕ್ಸ್ ಅಂದ್ರೆ ಸಮಾಜ ವಿಜ್ಞಾನ ಅಂತ. ಅದರಲ್ಲಿ ಪಾಲಿಟಿಕ್ಸ್ ಅಂದ್ರೆ ಈ ರಾಜಮನೆತನದ್ದು ಬರುತ್ತೆ, ಈಗಿನ ಕರೆಂಟ್ ಸಿಚುವೇಶನ್ ಅದ್ರದ್ದು ರಾಜಕೀಯನೂ ಬರುತ್ತೆ. ಸ್ಕ್ರೀನ್ ಶೇರ್ ಮಾಡಿದೆ, ಬರ್ತಿಲ್ವಾ? ಈಗ ಬರ್ತಾ ಇದೆ. ಪ್ರೆಸೆಂಟೇಶನ್ ಮೋಡ್ ಹಾಕದ್ಮೇಲೆ ಸ್ಕ್ರೀನ್ ಶೇರ್ ಅದು ಪ್ರಾಬ್ಲಮ್ ಆಗ್ತಾ ಇದೆ ಇದ್ರಲ್ಲಿ. ನಾನು ಅದನ್ನೇ ಟ್ರೈ ಮಾಡಿದೆ, ಬಟ್ ಬರ್ತಾ ಇಲ್ಲ, ಅದಕ್ಕೆ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ. ಈಗ ಮೊದಲ ಪ್ರಶ್ನೆ ನೇರವಾಗಿ ವಾರಿಧಿ ಅವರಿಗೆ. ಯಾವ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನವಾಗುವುದರೊಂದಿಗೆ ದಕ್ಷಿಣ ಭಾರತದ ಕೊನೆಯ ಹಿಂದೂ ಸಾಮ್ರಾಜ್ಯವು ಕೊನೆಗೊಂಡಿತು? ವಾರಿಧಿ ಕೇಳಿಸ್ತಾ ಇದೆಯಾ? ಇಲ್ಲ. ಪಾಸ್ ಆಗಿದೆ. ಸ್ವಪ್ನ ಅವರು? ತಾಳಿಕೋಟೆ ಕಥನ ಸರಿಯಾದ ಉತ್ತರ ಆಗಿತ್ತು. ಸ್ವಪ್ನ ಅವರಿಗೆ 5 ಅಂಕಗಳು. ಈಗ ಸ್ವಪ್ನ ಅವರಿಗೆ ನೇರವಾದ ಪ್ರಶ್ನೆ. ಯಾರು ರಾಷ್ಟ್ರಕೂಟ ವಂಶದ ಮೂಲ ಪುರುಷ ಅಥವಾ ಸ್ಥಾಪಕ ಎಂದು ಗುರುತಿಸಲ್ಪಡುತ್ತಾನೆ?
What is his name? Sir, I know this. Yeah. Oh, Nrupatunga. ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ, ಆದ್ರೆ ಸ್ಥಾಪಕ ಅಲ್ಲ. ಪಾಸ್ ಆಗಿದೆ. ಆದಿತ್ಯ? ಎಲ್ಲ ಮರ್ತೋಗಿದೆ, ಪಾಸ್. ಇಲ್ಲ, ನಂದು ಪಾಸ್. ಮಿಥುನಣ್ಣ? ದಂತಿದುರ್ಗ. ಸರಿಯಾದ ಉತ್ತರ ದಂತಿದುರ್ಗ ಅಥವಾ ದಂತಿವರ್ಮ. ಮಿಥುನ್ ಅವರಿಗೆ 5 ಅಂಕಗಳು. ಮುಂದಿನ ನೇರ ಪ್ರಶ್ನೆ ಆದಿತ್ಯ ಅವರಿಗೆ. ಅಲ್ಲಾವುದ್ದೀನ್ ಖಿಲ್ಜಿ ಯಾರನ್ನು ದಕ್ಷಿಣ ಭಾರತದ ದಂಡಾಧಿಕಾರಿಯಾಗಿ ನೇಮಿಸಿದ? ಆದಿತ್ಯ? ಪಾಸ್ ಪಾಸ್ ಪಾಸ್. ಮಿಥುನ್? ಪಾಸ್. ಸೌಮ್ಯ? ಸೌಮ್ಯಕ? ಪಾಸ್. ವಾರಿಜಿ? ಆದಿಲ್ ಶಾ. ಆದಿಲ್ ಶಾ ತಪ್ಪ ಉತ್ತರ. ಸ್ವಪ್ನ? ಸ್ವಪ್ನ ಅವರೇ? ಪಾಸ್. ಯಾರಿಗೂ ಉತ್ತರ ಗೊತ್ತಿಲ್ಲ. ಆಡಿಯನ್ಸ್ ಯಾರು ಟ್ರೈ ಮಾಡ್ತೀರಾ? ಸರಿಯಾದ ಉತ್ತರ ಮಲ್ಲಿಕಾಫರ್ ಆಗಿತ್ತು. ಮುಂದಿನ ಪ್ರಶ್ನೆ ಶ್ರೀವತ್ಸ ಅವರಿಗೆ. ಯಾರ ಮುಖ್ಯಮಂತ್ರಿಯ ಅವಧಿಯಲ್ಲಿ ವಿಧಾನಸೌಧ ಕಟ್ಟಲ್ಪಟ್ಟಿದೆ? ಕೆಂಗಲ್ ಹನುಮಂತಯ್ಯನವರು. ಅವರು ಕೆ.ಸಿ. ರೆಡ್ಡಿ ಅವರಿದ್ದ ಸಮಯದಲ್ಲಿ. ಕೆಂಗಲ್ ಹನುಮಂತಯ್ಯ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಶ್ರೀವತ್ಸ ಅವರಿಗೆ 10 ಅಂಕಗಳು. ಮಿಥುನ್ ಅವರಿಗೆ ನೇರವಾದ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಯುದ್ಧ ಧ್ವಜದಲ್ಲಿ ಯಾವ ಪ್ರಾಣಿಯ ಚಿತ್ರವಿತ್ತು? ಆನೆ. ಆನೆ ತಪ್ಪ ಉತ್ತರ. ಸೌಮ್ಯ ಅವರು? ಸಿಂಹ. ಸಿಂಹ ತಪ್ಪ ಉತ್ತರ. ವಾರಿಜಿ? ಹಂದಿ ಸರಿಯಾದ ಉತ್ತರ ಆಗಿದೆ. ವಾರಿಜಿ ಅವರಿಗೆ 5 ಅಂಕಗಳು. ಮುಂದಿನ ಪ್ರಶ್ನೆ ಸೌಮ್ಯ ಅವರಿಗೆ. ವಿಶ್ವದ ಏಕೈಕ ಆನೆಯದಂತ ಹಸ್ತಿದಂತ ಸಿಂಹಾಸನ ಇರುವುದು ಎಲ್ಲಿ? ಮೈಸೂರು. ಮೈಸೂರು ತಪ್ಪಾದ ಉತ್ತರ. ವಾರಿಜಿ ಅವರಿಗೆ ಪಾಸ್ ಆಗಿದೆ. ಗೊತ್ತಿಲ್ಲ. ಸ್ವಪ್ನ ಅವರಿಗೆ ಪಾಸ್ ಆಗಿದೆ. ಯಾವ್ದಾದ್ರು ಹೇಳಿ. 2 ಓಕೆ. 2 ಓಕೆ. ಕೂರ್ಗ್ ಇರ್ಬೋದು ಮೋಸ್ಟ್ಲಿ. ತಪ್ಪ ಉತ್ತರ. ಶ್ರೀವತ್ಸ ಅವರೇ? ಪುಣೆ. ತಪ್ಪ ಉತ್ತರ. ಮಿಥುನ್ ಅವರೇ? ರಾಮಚಂದ್ರಪುರ ಮಠ. ಸರಿಯಾದ ಉತ್ತರ. ಸ್ವಪ್ನ ಅವ್ರ ಊರಾಗಿತ್ತು, ಹೇಳಲಿಲ್ಲ. ಹೊಸನಗರ ರಾಮಚಂದ್ರಪುರ ಮಠ. ಮುಂದಿನ ಪ್ರಶ್ನೆ ವಾರಿಜಿ ಅವರಿಗೆ ನೇರವಾದ ಪ್ರಶ್ನೆ. ಬೇಲೂರು ಹಳೆಬೀಡಿನ ಕೆತ್ತನೆಗಳು ಯಾವ ರಾಜವಂಶದ ಶಿಲ್ಪಶೈಲಿಗೆ ಸೇರಿದ್ದಾಗಿದೆ? ಮಿಥುನ್ ಅವರಿಗೆ ಕೊನೆಗೆ 5 ಅಂಕ. ಪಾಸ್ ಉತ್ತರ ಸರಿಯಾಗಿತ್ತು. ವಾರಿಜಿ ಅವರಿಗೆ ಇದು ನೇರವಾದ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ತಪ್ಪ ಉತ್ತರ. ಸ್ವಪ್ನ ಅವರಿಗೆ ಪಾಸ್ ಆಗಿದೆ. ಹೊಯ್ಸಳರ ಕಾಲದ್ದು. ಹೊಯ್ಸಳ ಶೈಲಿ ಸರಿಯಾದ ಉತ್ತರ ಆಗಿತ್ತು. ಸ್ವಪ್ನ ಅವರಿಗೆ +5 ಅಂಕ. ಸ್ವಪ್ನ ಅವರಿಗೆ ಈಗ ನೇರವಾದ ಪ್ರಶ್ನೆ. ಕರ್ನಾಟಕದ ಗಾಂಧಿಯನ್ನು ಎಂದು ಯಾರನ್ನು ಕರೆಯಲಾಗುತ್ತದೆ? ಸರ್ ಇದು ಕಟ್ ಆಗ್ತಾ ಇದೆ. ಸರ್ ಹರ್ಡಿಕರ್ ಮಂಜಪ್ಪ. ಹರ್ಡಿಕರ್ ಮಂಜಪ್ಪ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಸೌಮ್ಯ ಅವರಿಗೆ 10 ಅಂಕಗಳು. ಆದಿತ್ಯ ಅವರಿಗೆ ನೇರವಾದ ಪ್ರಶ್ನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಸ್ವಪ್ನ ಅವರಿಗೆ 10 ಅಂಕ. ಆದಿತ್ಯ ಅವರಿಗೆ ಪ್ರಶ್ನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು? ಸಿದ್ದರಾಮಯ್ಯ.
ಶ್ರೀವತ್ಸ ಅವ್ರೆ ಲಾರ್ಡ್ ದಾಲ್ ಹೌಸಿ ಬಂತು ಅಲ್ಲಿ. ಬಂದ್ಬಿಟ್ಟಿತ್ತು, ಲಾರ್ಡ್ ದಾಲ್ ಹೌಸಿ ಬಂದಿತ್ತು. ಹೇಳಿದ್ದೆ. ಲ್ಯಾಗ್ ಇತ್ತು ಅಂತ ಅನ್ಕೋತೀನಿ. ಅದೇ ನೀವು ಇಲ್ಲ, ಹೇಳಿದ್ಮೇಲೆ ಹೇಳಿದ್ದೆ. ಒಂಚೂರು ಪ್ಲಸ್ ಆಯ್ತು. ಸರಿ, ಶ್ರೀವತ್ಸ ಅವರಿಗೆ +5 ಅಂಕ. ಮುಂದಿನ ಪ್ರಶ್ನೆ ನೇರವಾಗಿ ಶ್ರೀವತ್ಸ ಅವರಿಗೆ. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರನ್ನ ಹೊಂದಿದೆ? ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಸರಿಯಾದ ಉತ್ತರ. ಶ್ರೀವತ್ಸ ಅವರಿಗೆ 10 ಅಂಕಗಳು. ಮಿಥುನ್ ಅವರಿಗೆ ನೇರವಾದ ಪ್ರಶ್ನೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದವರು ಯಾರು? ಕೆಂಗಲ್ ಹನುಮಂತಯ್ಯ. ತಪ್ಪು ಉತ್ತರ. ಸೌಮ್ಯ ಅವರಿಗೆ ಪಾಸ್ ಆಗಿದೆ. ವಾರಿಜಿ ವಾರಿಜಿ ವೀರೇಂದ್ರ ಪಾಟೀಲ್. ತಪ್ಪು ಉತ್ತರ. ಸ್ವಪ್ನ ಅವರು ಹೇಳ್ತಾ ಇದ್ದೀರಾ? ಕಟ್ ಆಯ್ತು. ದೇವರಾಜ ಅರಸ್. ದೇವರಾಜ ಅರಸು ಸರಿಯಾದ ಉತ್ತರ ಆಗಿತ್ತು. ಸ್ವಪ್ನ ಅವರಿಗೆ 5 ಅಂಕ. ಮುಂದಿನ ಪ್ರಶ್ನೆ ಸೌಮ್ಯ ಅವರಿಗೆ. ಗರೀಬಿ ಹಠಾವೋ ಎಂಬುದು ಯಾವ ಪ್ರಧಾನಮಂತ್ರಿಯ ಘೋಷಣೆಯಾಗಿತ್ತು? ಅಟಲ್ ಬಿಹಾರಿ ವಾಜಪೇಯಿ. ತಪ್ಪು ಉತ್ತರ. ವಾರಿಜಿಗೆ ಪಾಸ್ ಆಗಿದೆ. ವಾರಿಜಿ ಕೇಳಿಸ್ತಾ ಇದೆಯಾ? ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಸರಿಯಾದ ಉತ್ತರ ಆಗಿದೆ. ವಾರಿಜಿ ಅವರಿಗೆ 5 ಅಂಕಗಳು. ಇಲ್ಲಿಗೆ ಸೈನ್ಸ್ಗೆ ಸಂಬಂಧಪಟ್ಟ ಈ ರೌಂಡ್ ಸುತ್ತು ಕೂಡ ಮುಕ್ತಾಯವಾಗಿದೆ. ಓವರ್ ಟು ಯು ಶಶಿ. ಪೊಲಿಟಿಕ್ಸ್ ಪಾಲಿಟಿಕ್ಸ್ ರೌಂಡ್. ಸಾರಿ. ಈಗ ಫಸ್ಟ್ ಕ್ವೆಶ್ಚನ್ಸ್. ಇದರಲ್ಲಿ ಸ್ಪೋರ್ಟ್ಸ್ ಕ್ವೆಶ್ಚನ್ಸ್ ಬರುತ್ತೆ. ಆಡಿಯನ್ಸ್ಗೆ 2 ಕ್ವೆಶ್ಚನ್ ಇರುತ್ತೆ. ಈಗ ಲಿಂಕ್ ಕಳಿಸ್ತೀನಿ. ಮೊದಲನೇ ಕ್ವೆಶ್ಚನ್ ಲಿಂಕ್ ಕಳಿಸಿದೀನಿ. ಎರಡನೇ ಕ್ವೆಶ್ಚನ್ ಲಿಂಕ್ ಓಕೆ. ಸೊ 2 ಕ್ವೆಶ್ಚನ್ ಲಿಂಕ್ ಕಳ್ಸಿದೀನಿ. ಈಗ ಸ್ಕೋರ್ಸ್ ನೋಡ್ಕೊಂಡ್ ಬರೋಣ. ಈಗ ಪೊಲಿಟಿಕ್ಸ್ ಹಿಸ್ಟ್ರಿ ರೌಂಡ್ ಮುಗಿದ್ಮೇಲೆ ಸೊ ಶ್ರೀವತ್ಸ್ ಅವರು 40 ಅಂಕಗಳು, ಮಿಥುನ್ ಅವರು 85 ಪಾಯಿಂಟ್ಸ್, ಸೌಮ್ಯ ಅವರು 30 ಅಂಕಗಳು, ವಾರಿಧಿ ಅವರು 55 ಪಾಯಿಂಟ್ಸ್, ಹಾಗೆ ಸ್ವಪ್ನ ಅವರು 75 ಪಾಯಿಂಟ್ಸ್, ಆದಿತ್ಯ ಅವರು 15 ಪಾಯಿಂಟ್ಸ್. ಸೊ ಟೋಟಲ್ ಈಗ ಟಾಪ್ 2 ಅಲ್ಲಿ ಮಿಥುನ್ ಹಾಗೂ ಸ್ವಪ್ನ ಇದ್ದಾರೆ. ಥರ್ಡ್ ಪೊಸಿಷನ್ ಅಲ್ಲಿ ವಾರಿಧಿ ಅವರು ಇದ್ದಾರೆ 55 ಪಾಯಿಂಟ್ಸ್. ಸೊ ಇನ್ನು 2 ರೌಂಡ್ ಇದೆ. ಜಂಬಲ್ಡ್ ವರ್ಡ್ಸ್ 1 ರೌಂಡ್, 1 ಸೆಟ್ ಆಫ್ ಕ್ವೆಶ್ಚನ್ಸ್, ಆಮೇಲೆ ಜನರಲ್ ನಾಲೆಜ್ 2 ಕ್ವೆಶ್ಚನ್ಸ್. ಸೊ ಈಗ ಆನ್ಸರ್ಸ್ ನೋಡೋಣ ಯಾವ್ದೊಂದು ಚಾಯ್ಸ್ ಮಾಡಿದ್ದಾರೆ ಅಂತ. ಸೊ ಮೊದಲನೇ ಕ್ವೆಶ್ಚನ್ ಗುಂಪಿಗೆ ಗುರುತಿಸಿ. 4 ಜನ 4 ಯಾರಾದ್ರೂ ಹೇಳಿ ಯಾಕೆ ಅಂತ. ಇದು ವಿಂಗ್ಸ್ ಆಫ್ ಫೈರ್ ಅಬ್ದುಲ್ ಕಲಾಂ ಅವ್ರದ್ದು. ಅವು 3 ಫಸ್ಟ್ ಪ್ಲೇಯಿಂಗ್ ಇಟ್ ಮೈ ವೇ ಮತ್ತೆ ಸ್ಟ್ರೈಟ್ ಫ್ರಮ್ ದ ಹಾರ್ಟ್ 3 ಅಬ್ದುಲ್ ಕಲಾಂ ಅವ್ರು ಬರ್ದಿರೋದು ಅಂತ ಅನ್ಕೊಂಡಿದೀನಿ. ಇದು ಬೇರೆಯವ್ರು ಸೆಂಚುರಿ ಇಸ್ ನಾಟ್ ಎನಫ್ ಬೇರೆಯವ್ರು ಬರ್ದಿರೋದು. ಇನ್ಯಾವ್ದಾದ್ರು ಉತ್ತರ ಇದೆಯಾ?
ಇವು 4 ಕೂಡ ಆಟೋಬಯೋಗ್ರಫಿನೇ. ಸ್ಟ್ರೈಟ್ ಫ್ರಮ್ ದ ಹಾರ್ಟ್ ಅನ್ನೋದು ಕಪಿಲ್ ದೇವ್ದು, ಪ್ಲೇಯಿಂಗ್ ಇಟ್ ಮೈ ವೇ ಅನ್ನೋದು ಸಚಿನ್ದು, ಎ ಸೆಂಚುರಿ ಇಸ್ ನಾಟ್ ಎನಫ್ ಅನ್ನೋದು ಗಂಗೂಲಿದು, ವಿಂಗ್ಸ್ ಆಫ್ ಫೈರ್ ಅನ್ನೋದು ಅಬ್ದುಲ್ ಕಲಾಂದು. ಇವ್ರ 3 ಜನ ಕ್ರಿಕೆಟಿಗರದು, ಇದೊಬ್ಬ ಸೈಂಟಿಸ್ಟ್. ಹಾಗಾಗಿ ವಿಂಗ್ಸ್ ಆಫ್ ಫೈರ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಗುಂಪಿಗೆ ಸೇರದ್ದನ್ನು ಗುರುತಿಸಿ. I think it is Hima Das. She is athletic. Remaining are games. Shuttle. I think Sakshi Malik is Kusti. ಚೈನಾ ನೆವಲ್ ಒಲಿಂಪಿಕ್ ಆಡಿಲ್ಲ. ಒಲಿಂಪಿಕ್ ಮೆಡ್ ಆಕ್ಚುಲಿ ಹಿಮಾ ದಾಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇವ್ರು 3 ಜನ ಒಲಿಂಪಿಕ್ಸ್ ಮೆಡಲ್ ಗೆದ್ದಿದ್ದಾರೆ, ಹಿಮಾ ದಾಸ್ ಇನ್ನೂ ಗೆದ್ದಿಲ್ಲ. ಆ ನೇರದಲ್ಲಿ ಇದು ಸರಿಯಾದ That in that. ಓಕೆ. ಈಗ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ ಅನ್ನೋ ಇದು ಕಾನ್ಸೆಪ್ಟ್ ಯಾರಿಂದ ಶುರುವಾಗುತ್ತೆ? ಲಾಸ್ಟ್ ಟೈಮ್ ವಾರಿದಿ ಕೇಳಿದ್ನ, ಈಗ ಸ್ವಪ್ನ ಅವರಿಂದ ಶುರುವಾಗುತ್ತೆ. 30 ನಿಮಿಷ ಕಾಲಾವಕಾಶ ಇರುತ್ತೆ, ಇದ್ರಲ್ಲಿ ಪಾಸ್ ಮಾಡೋದಿಲ್ಲ. ಉತ್ತರ ಹೇಳಿಲ್ಲ ಅಂದ್ರೆ ಡೈರೆಕ್ಟ್ ಆಡಿಯನ್ಸ್ಗೆ ಕೇಳ್ತೀವಿ. 30 ನಿಮಿಷನ 30 ಸೆಕೆಂಡ್? ಇಲ್ಲ, 30 ಸೆಕೆಂಡ್, ಅರ್ಧ ನಿಮಿಷ. ಸರಿ, ಸ್ವಪ್ನ ಅವರಿಗೆ ನೇರವಾದ ಪ್ರಶ್ನೆ. ಶೇರ್ ಆಗಿದ್ಯಾ? ಇಲ್ಲ ಸರ್, ಕಂಪ್ಲೀಟ್ ಆಗಿಲ್ಲ, ಫೈಲ್ ಕಾಣಿಸ್ತಿದೆ. ಅಲ್ಲ, ಫಸ್ಟ್ ಪ್ರೆಸೆಂಟೇಶನ್ ಮೋಡ್ಗೆ ಹೋಗಿ ಆಮೇಲೆ ಶೇರ್ ಮಾಡಿ. ಪ್ರೆಸೆಂಟೇಶನ್ ಮಾಡೋದ್ರೆ ನಂಗೆ ಝೂಮ್ಗೆ ಬರಕ್ ಆಗ್ತಿಲ್ಲ, ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ. ಓಕೆ, ಸ್ವಪ್ನ ಅವರೇ, ನಿಮ್ಗೆ ಪ್ರಶ್ನೆ. ಕ ನೆ ಜ ನ ಕ ರ ಕೆ ರ ಲ. 1 ನಿಮಿಷ. 30 ಸೆಕೆಂಡ್ಸ್. ಶಶಿಯಣ್ಣ ಟೈಮ್ ನೋಡ್ಕೊಳ್ಳಿ. ಕಾರಣಕ್ಕೆ ಜಲ ಹೇಳ 30 ಸೆಕೆಂಡ್ಸ್ ಆಯ್ತು. ಬಿಡಿ ಸರ್, ಗೊತ್ತಾಗಿಲ್ಲ. ಆಗಿದೆ. ಹಾಗಾಗಿ ಯಾರಾದ್ರೂ ಉತ್ತರ ಕೊಡ್ಬೋದಾ? ಆಡಿಯನ್ಸ್ ಅಥವಾ ಯಾರಿಗಾದ್ರು ಹೊಳೆದಿದ್ಯಾ? ಇಲ್ಲ. ರಾಜನೇ ಕಾಲಕ್ಕೆ ಕಾರಣ. ತುಂಬಾ ವಿಚಿತ್ರವಾದ ಒಂದು ವಾಕ್ಯ. ಅಯ್ಯೋ ಭೀಷ್ಮ ರಾಮ. ಪರ್ವದಲ್ಲಿ ಬರುತ್ತೆ. ಭೀಷ್ಮ ಪರ್ವದಲ್ಲಿ ಬರುವಂತ ವಿಷಯ. ಭೀಷ್ಮ ಯುಧಿಷ್ಠಿರನ ಪ್ರಶ್ನೆ ಮಾಡ್ತಾನೆ ರಾಜನೀತಿ ಬಗ್ಗೆ ಭೀಷ್ಮಂಗೆ. ಶರಚೆಯಲ್ಲಿದ್ದಂತ ಭೀಷ್ಮ ಹೇಳ್ತಾನೆ ಇದಕ್ಕೆ, ಕಾಲೋವ ಕಾರಣೋರಾಜ್ಞೋ ರಾಜವ ಕಾಲ ಕಾರಣಂ ಇತಿತೆ ಸಂಶಯಂ ಮಾಭೂತ್ ರಾಜ ಕಾಲಸ್ಯ ಕಾರಣಂ. ರಾಜನೇ ಕಾಲಕ್ಕೆ ಕಾರಣ ಅಂತ ಈಗಿನ ಕಾಲಕ್ಕೆ ತುಂಬಾ ಸರಿ ಹೊಂದುವಂತ ವಾಕ್ಯ. ಕಾಲದಿಂದ ರಾಜ ಕೆಡ್ತಾನೋ ಅಥವಾ ರಾಜನಿಂದ ಕಾಲ ಕೆಡುತ್ತೋ ಅಂತ ಕೇಳಿದ್ರೆ, ರಾಜನೇ ಕಾಲಕ್ಕೆ ಕಾರಣನಾಗ್ತಾನೆ. ಅಲ್ಲಿ ಏನೇ ರಾಜ್ಯದಲ್ಲಿ ಏನೇ ಉಪಟಳ ಮೋಸ ಏನ್ ನಡೀತಾ ಇದ್ರು ರಾಜನೇ ಅದನ್ನೆಲ್ಲ ಹಿಡಿತಕ್ಕೆ ತಂದ್ಕೊಳ್ಬೇಕಾಗತ್ತೆ ಅನ್ನೋ ನೇರದಲ್ಲಿ ಈ ಮಾತು ಬಂದಿದೆ. ಇದು ಭೀಷ್ಮ ಪರ್ವದಲ್ಲಿ ಬರುವಂತ ಒಂದು ಮಾತು. ಮುಂದಿನ ಪ್ರಶ್ನೆ, ಮುಂದಿನ ಜಂಬಲ್ ವರ್ಡ್ ಆದಿತ್ಯ ಅವ್ರಿಗೆ. ಗ ಎ ಪ್ರ ಪ ಶ ರ ಕ್ರಿಸ್ಪ. ಪರಾಗಸ್ಪರ್ಶ ಪ್ರಕ್ರಿಯೆ. ತುಂಬಾ ವೇಗವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಆದಿತ್ಯ ಅವರು. ಪಾಲಿನೇಷನ್ ಅನ್ನೋದು ಪರಾಗಸ್ಪರ್ಶ ಪ್ರಕ್ರಿಯೆ. ವೆನಿಲಾ ಅನ್ನ ಯಾರು ಬೆಳೀತಾ ಇದ್ರೆ ಈ ವಿಷಯ ಗೊತ್ತಿರುತ್ತೆ ಅವ್ರಿಗೆ. ಸರಿಯಾದ ಉತ್ತರ ಆದಿತ್ಯ ಅವರಿಗೆ 10 ಅಂಕಗಳು. ಮುಂದೆ ಶ್ರೀವತ್ಸ ಅವ್ರಿಗೆ. ಜ ಸ ಮ ಸ ಭಿ ಯ ವಿ ಹ. ಸಾಹಸ ಭೀಮ ವಿಜಯ. ಸಾಹಸ ಭೀಮ ವಿಜಯ ಸರಿಯಾದ ಉತ್ತರ ಆಗಿತ್ತು. ರನ್ನನ ಒಂದು ಕೃತಿ, ಗದಾಯುದ್ಧ ಅಂತಾನೆ ಇದು ಪ್ರಸಿದ್ಧಿಯನ್ನು ಹೊಂದಿದೆ. ಸಾಹಸ ಭೀಮ ವಿಜಯ ಅನ್ನೋದು ಇನ್ನೊಂದು ಹೆಸರು. ಶ್ರೀವತ್ಸ ಅವರಿಗೆ 10 ಅಂಕಗಳು. ಮುಂದಿನ ಪ್ರಶ್ನೆ ಮಿಥುನಣ್ಣಗೆ. ಜೀವ್ರ ಗ ವ ಭಿ ರ ಧಿ ನ ಸ.
ವನ ವನ ವನಾಭಿವೃದ್ಧಿ. ಟೈಮ್ ಅಪ್ 30 ಸೆಕೆಂಡ್. ಸಮಯ ಮುಗ್ದಿದೆ. ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ಹೇಳ್ಬೋದಾ? ನಗರಾಭಿವೃದ್ಧಿ ಸಚಿವ. ಸಚಿವ. ಸರಿಯಾದ ಉತ್ತರ. ನಗರಾಭಿವೃದ್ಧಿ ಸಚಿವ. ಈಗ ಸೌಮ್ಯ ಅವರಿಗೆ ನೇರವಾದ ಪ್ರಶ್ನೆ. ವಿಪನ್ನ ರಂಚಿ ರೇ ಅಪ. ಟೈಮ್ ಅಪ್. ಹೇಳ್ಬೋದಾ? ಹೌದಾ? ಹೇಳಿ ಹೇಳಿ. ಅವಿಚ್ಛಿನ್ನ ಪರಂಪರೆ. ಚಿನ್ನ ಪರಂಪರೆ ಸರಿಯಾದ ಉತ್ತರ ಆಗಿತ್ತು. ಈಗ ವಾರಿಜಿ ಅವರಿಗೆ ನೇರವಾದ ಪ್ರಶ್ನೆ. ಗ ಮ ಕೆ ನಿ ಅರಿ ಗ ಕ್ರ. ಟೈಮ್ ಅಪ್. ಹೇಳ್ಬೋದಾ? ಹೇಳಿ. ಅಕ್ರಮ ಗಣಿಗಾರಿಕೆ. ಅಕ್ರಮ ಗಣಿಗಾರಿಕೆ ಸರಿಯಾದ ಉತ್ತರ ಆಗಿತ್ತು. ಅಲ್ಲಿಗೆ ಈ ಸುತ್ತು ಕೂಡ ಮುಗ್ದಿದೆ. ಶಶಿಯಣ್ಣ, ಸಾಮಾನ್ಯ ಜ್ಞಾನದ್ದು ಒಂದ್ ಕ್ವೆಶ್ಚನ್ ಆಡಿಯನ್ಸ್ ಕೇಳಿ, ಇನ್ನೊಂದು ಕ್ವೆಶ್ಚನ್ ನೆಕ್ಸ್ಟ್ ಆದ್ಮೇಲೆ. ಓಕೆ. ಒಂದ್ ನಿಮಿಷ. ಈಗ ಒಂದ್ ಕ್ವೆಶ್ಚನ್ ಮಾತ್ರ ಈಗ ಕೇಳೋದಂತನಾ? ಹಾ, ಒಂದ್ ಕ್ವೆಶ್ಚನ್ ಮಾತ್ರ ಕೇಳಿ, ಇನ್ನೊಂದು ಕ್ವೆಶ್ಚನ್ ಆಮೇಲೆ. ಓಕೆ. ಸೊ ಆಡಿಯನ್ಸ್ ಕ್ವೆಶ್ಚನ್ ಕಾಣಿಸ್ತಾ ಇದೆಯಲ್ಲ? ಲಿಂಕ್ ಕಳಿಸಿದೀನಿ, ಉತ್ತರ ಕೊಡಿ. ಓಕೆ, ಈಗ ಪಾಯಿಂಟ್ಸ್ ನೋಡ್ಕೊಂಡ್ ಬರೋಣ. ಸೊ ಪಾಯಿಂಟ್ಸ್ ಈಗ ಈ ಸುತ್ತಿನ ಬಳಿಕ ಶ್ರೀವತ್ಸ್ ಅವರು ಬಂದಿಲ್ಲ. ಲಿಂಕ್ ಬಂದಿದೆಯಲ್ಲ, ವೋಟ್ಸ್ ಬರ್ತಾ ಇದೆಯಲ್ಲ? ಲಿಂಕ್ ಬಂದಿಲ್ಲ. ಅದ್ ಯಾರೋ ಒಬ್ರಿಗೆ ಕಳ್ಸಿದಾರ ಮೋಸ್ಟ್ಲಿ. ಓ ಸರಿ ಸರಿ ಸರಿ, ಅದು ಓಕೆ, ಈಗ ಬಂದಿರುತ್ತೆ ನೋಡಿ. ಪಾಯಿಂಟ್ಸ್ ಶ್ರೀವತ್ಸ ಅವರು 50 ಅಂಕಗಳಲ್ಲಿದ್ದಾರೆ. ಮಿಥುನ್ ಅವರು 85 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಸೌಮ್ಯ ಪ್ರದೀಪ್ ಅವರು 30 ಅಂಕಗಳು. ವಾರಿಧಿ BS 55 ಪಾಯಿಂಟ್ಸ್. ಸ್ವಪ್ನ 75 ಪಾಯಿಂಟ್ಸ್. ಆದಿತ್ಯ ಹೆಬ್ಬಾರ್ 25 ಪಾಯಿಂಟ್ಸ್. ಸೊ ಇದೀಗ ಫಸ್ಟ್ ಸೆಕೆಂಡ್ 10 ಪಾಯಿಂಟ್ಸ್ ಡಿಫರೆನ್ಸ್ ಇದೆ. ಹಾಗೆ ಥರ್ಡ್ ಪೊಸಿಷನ್ 55 ಮತ್ತೆ ಫೋರ್ತ್ ಪೊಸಿಷನ್ 50. ತುಂಬಾ ಕ್ಲೋಸ್ ಕಾಂಪಿಟಿಷನ್ ಇದೆ ಸ್ಪರ್ಧಾಳುಗಳ ಮಧ್ಯ. ಸೊ ಇನ್ನು 2 ಪ್ರಶ್ನೆ ಇದೆ. ಸೊ ಈಗ ಈ ಕ್ವೆಶ್ಚನ್ ಟೈ ಆಗುವಂತ ಇದೆ. ಓಕೆ, ಲಾಸ್ಟ್ 2 ಕ್ವೆಶ್ಚನ್. ಟ್ರಾವೆಲಿಂಗ್ ಅಲ್ಲಿ ಇದೀನಲ್ಲ, ನೆಕ್ಸ್ಟ್ ನೆಟ್ವರ್ಕ್ ಸಿಗಲ್ಲ ಅನ್ಸುತ್ತೆ, ಹಾಗಾಗಿ. ಸೊ ಇದ್ರಲ್ಲಿ ಪಾಸಿಂಗ್ ಇರೋದಿಲ್ಲ, ಹಾಗಾಗಿ ಬೇಗ ಮುಗಿಯುತ್ತೆ ಲಾಸ್ಟ್ ಅಲ್ಲಿ. ಓಕೆ, ಇದಕ್ಕೆ ಕುಮಾರ ಪರ್ವತ ಅಂತ ತುಂಬಾ ಜನ ಮಾಡಿದ್ದೀರಾ. ಕಾರಣ ಏನು, ಯಾರಾದ್ರೂ ಹೇಳ್ಬೋದು? ಕೆಳಗಿಂದು ಕಟ್ಟದ ಮೇಲಿಂದು ಹಾಗೂ ಹೇಳ್ಬೋದು. ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು, ಇನ್ನೊಂದು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು. ಸರಿಯಾಗಿ. ಕೊನೆಯ ರೌಂಡ್ ಇದು, ಸಾಮಾನ್ಯ ಜ್ಞಾನ.
ಇದ್ರಲ್ಲಿ ಪಾಸಿಂಗ್ ಇರಲ್ಲ, ಡೈರೆಕ್ಟ್ ಕ್ವಶನ್ ಮಾತ್ರ ಆನ್ಸರ್. ಯಾರು ಉತ್ತರ ಹೇಳಿಲ್ಲ ಅಂದ್ರೆ ಡೈರೆಕ್ಟ್ ಆಡಿಯನ್ಸ್ ಉತ್ತರ ಕೊಡ್ಬೋದು. ಸಾಮಾನ್ಯ ಜ್ಞಾನ ಈಗ ಆರಂಭಿಸೋದು ಯಾರಿಂದ? ಆದಿತ್ಯ ಅವರಿಂದ. ಆದಿತ್ಯ ಅವರಿಗೆ ನೇರವಾದ ಪ್ರಶ್ನೆ. ಪಿಜ್ಜಾ ಎಂಬ ಖಾದ್ಯವನ್ನ ಪರಿಚಯಿಸಿದ ದೇಶ ಯಾವುದು? ಇಟಲಿ. ಇಟಲಿ ಸರಿಯಾದ ಉತ್ತರ ಆಗಿತ್ತು. ಆದಿತ್ಯ ಅವರಿಗೆ 10 ಅಂಕಗಳು. ಶ್ರೀವತ್ಸ ಅವರಿಗೆ ಮುಂದಿನ ಪ್ರಶ್ನೆ. ಎಷ್ಟು ರೂಪಾಯಿಯ ನೋಟಿನಲ್ಲಿ ಹಂಪಿ ರಥದ ಚಿತ್ರವಿದೆ? 50. 50 ಸರಿಯಾದ ಉತ್ತರ ಆಗಿದೆ. ಮಿಥುನ್ ಅವರಿಗೆ ನೇರವಾದ ಪ್ರಶ್ನೆ. ತುಂಗಾ ನದಿ ಹುಟ್ಟುವ ಜಾಗದ ಹೆಸರೇನು? ತುಂಗಾಮೂಲ. ಯಾರು ಆಡಿಯನ್ಸ್ ಟ್ರೈ ಮಾಡ್ತೀರಾ? ಗಂಗಾಮೂಲ. ಗಂಗಾಮೂಲ ಅನ್ನೋ ಸರಿಯಾದ ಉತ್ತರ ಆಗಿದೆ. ವರಾಹ ಪರ್ವತ 2 ಯಾವ್ದಾದ್ರು ಸರಿಯಾದ ಉತ್ತರ ಆಗಿತ್ತು. ಒಳ್ಳೆ ಟ್ರೈ, ಆದ್ರೆ ತುಂಗಾ ಬದಲು ಗಂಗಾ ಹೇಳ್ಬೇಕಾಗಿತ್ತು. ಸೌಮ್ಯ ಅವರಿಗೆ ನೇರವಾದ ಪ್ರಶ್ನೆ. ತೀರ್ಥಹಳ್ಳಿ ಕೊಪ್ಪ ಶೃಂಗೇರಿ ಮೂಲಕ ಹಾದು ಹೋಗುವ ನ್ಯಾಷನಲ್ ಹೈವೇಯ ನಂಬರ್ ಎಷ್ಟು? ಸೌಮ್ಯ 48 ತಪ್ಪು ಉತ್ತರ. ಆಡಿಯನ್ಸ್ ಯಾರು ಟ್ರೈ ಮಾಡ್ತೀರಾ? 169 169 ಸರಿಯಾದ ಉತ್ತರ ಆಗಿತ್ತು. ವಾರಿಜಿ ಅವರಿಗೆ ನೇರವಾದ ಪ್ರಶ್ನೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಧನ ಸಂಗ್ರಹವಾಗುವ ದೇವಸ್ಥಾನ ಯಾವುದು? ವಾರಿಜಿ. ವಾರಿಜಿ. ಇಸ್ಕಾನ್ ತಪ್ಪು ಉತ್ತರ. ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ಸುಬ್ರಹ್ಮಣ್ಯ ಸರಿಯಾದ ಉತ್ತರ ಆಗಿತ್ತು. ಸರಿ, ಸ್ವಪ್ನ ಅವರಿಗೆ ನೇರವಾದ ಪ್ರಶ್ನೆ. ಕಡಲ ತೀರ ಭಾರ್ಗವ ಎಂದು ಖ್ಯಾತ ಶಿವರಾಮ್ ಕಾರಂತ್ರು ಸರಿಯಾದ ಉತ್ತರ ಆಗಿತ್ತು. ಸ್ವಪ್ನ ಅವರಿಗೆ 10 ಅಂಕ. ಆದಿತ್ಯ ಅವರಿಗೆ ಮತ್ತೆ ಪ್ರಶ್ನೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಮಲೆನಾಡು ಪ್ರದೇಶದಲ್ಲಿ ಅಕೇಶಿಯಾ ಜೊತೆ ಇನ್ನು ಯಾವ ಮರದ ತೋಟಗಾರಿಕೆಯನ್ನು ನಿಷೇಧಿಸಿದೆ? ಅಡಿಕೆ ನಾನು ಅಲ್ಲ. ಆಡಿಯನ್ಸ್ ಯಾರು ಟ್ರೈ ಮಾಡ್ತೀರಾ? ನೀಲಗಿರಿ. ಎಕಲಿಪ್ಟಿಸ್ ಸರಿಯಾದ ಉತ್ತರ ಆಗಿತ್ತು. ಶ್ರೀವತ್ಸ ಅವರಿಗೆ ನೇರವಾದ ಪ್ರಶ್ನೆ. ದೀಪಾವಳಿ ಹಬ್ಬವನ್ನು ಆಚರಿಸದ ಕರ್ನಾಟಕದ ಪ್ರೇಕ್ಷಣೀಯ ಅಥವಾ ಧಾರ್ಮಿಕ ಸ್ಥಳ ಯಾವುದು? ಆಡಿಯನ್ಸ್ ಯಾರು ಹೇಳ್ಬೋದಾ? ಮೇಲ್ಕೋಟೆ. ಅಲ್ಲಿ ಟಿಪ್ಪು ಸುಲ್ತಾನು ಅರ್ಚಕರ ಮಾರಣ ಹೋಮವನ್ನ ಮಾಡಿದ್ದಕ್ಕಾಗಿ ಅಲ್ಲಿ ದೀಪಾವಳಿ ಹಬ್ಬವನ್ನ ಆಚರಿಸಿದ. ಸರಿಯಾದ ಉತ್ತರ ಮೇಲ್ಕೋಟೆ ಆಗಿತ್ತು. ಮಿಥುನ್ ಅವರಿಗೆ ನೇರವಾದ ಪ್ರಶ್ನೆ. ಕನ್ನಡವರು ಯಾರು? ಕೆ.ಎಸ್. ನರಸಿಂಹಸ್ವಾಮಿ ಸರಿಯಾದ ಉತ್ತರ ಆಗಿತ್ತು. ಮಿಥುನ್ ಅವರಿಗೆ 10 ಅಂಕಗಳು. ಈಗ ಸೌಮ್ಯ ಅವರಿಗೆ ನೇರವಾದ ಪ್ರಶ್ನೆ. ಏಕತೆಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯು ಯಾವ ನದಿಯ ಪಕ್ಕದಲ್ಲಿ ಕಟ್ಟಲಾಗಿದೆ? ಸೌಮ್ಯಕ ಕೇಳಿಸ್ತಿದ್ಯಾ? ಸರಯೂ ನದಿ. ಸರಿಯೂ ನದಿ ತಪ್ಪಾದ ಉತ್ತರ. ಯಾರಾದ್ರೂ ಉತ್ತರ ಕೊಡ್ಬೋದಾ? ಸಬರಮತಿ ನರ್ಮದಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ವಾರಿಜಿಗೆ ನೇರವಾದ ಪ್ರಶ್ನೆ. ಈಗ ಭಾರತದ ವಿಶ್ವಕಪ್ ಗೆಲುವಿನ ಕುರಿತಾದ ಚಿತ್ರ 83ಯ ನಿರ್ದೇಶಕರು ಯಾರು? ಇತ್ತೀಚೆಗೆ ರಿಲೀಸ್ ಆಗಿದೆ ಈ ಮೂವಿ. ವಾರಿಜಿ. ಕಬೀರ್ ಖಾನ್ ಸರಿಯಾದ ಉತ್ತರ ಆಗಿತ್ತು. ವಾರಿಜಿ ಅವರಿಗೆ 10 ಅಂಕಗಳು. ಸ್ವಪ್ನ ಅವರಿಗೆ ಕೊನೆಯ ಪ್ರಶ್ನೆ. ಹೇಳಿ. ಗರುಡ ಗಮನ ವೃಷಭ ವಾಹನ ಸಂಗೀತ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್.
ಜಿನೀಶ್ ಲೋಕನಾಥ್ ತಪ್ಪಾದ ಉತ್ತರ. ಯಾರಾದ್ರೂ ಪ್ರಯತ್ನ ಪಡ್ತೀರಾ? ವಾಸುಕಿ ವೈಭವ್. ಅಲ್ಲ, ಯಾರಾದ್ರೂ ಟ್ರೈ ಮಾಡ್ತೀರಾ? ಮಿಥುನ್ ಮುಗಣ್ಣನ್. ಮಿಥುನ್ ಮಣಿಕಂದನ್ ಸರಿಯಾದ ಉತ್ತರ ಆಗಿದ್ರೆ. ಮಣಿಕಂದನ್. ಅಲ್ಲಿಗೆ ಎಲ್ಲ ಸುತ್ತುಗಳು ಮುಗಿದಿದೆ. ಆಡಿಯನ್ಸ್ ಕ್ವಶನ್ ಕೇಳಿ ರಿಸಲ್ಟ್ ಹೇಳ್ಬೋದು. ಶಶಿ. ಓಕೆ, ಒಂದ್ ನಿಮಿಷ. ಈಗ ಆಡಿಯನ್ಸ್ ಕ್ವಶನ್, ಲಾಸ್ಟ್ ಕ್ವಶನ್ ಇದು ಆಡಿಯನ್ಸ್ಗೆ. ಲಿಂಕ್ ಕಾಪಿ ಮಾಡಿ ಹಾಕಿದ್ದೀನಿ ಚಾಟ್ ಬಾಕ್ಸ್ ಅಲ್ಲಿ. ಗುಂಪಿಗೆ ಸೇರದ್ದನ್ನು ಗುರುತಿಸಿ. ದ್ವಂದ್ವ, ಅಂಶಿ, ದ್ವಿಗು, ಗುಣ. ಈಗ ಫೈನಲ್ ರಿಸಲ್ಟ್ಸ್ ಇವತ್ತಿನ ಸ್ಪರ್ಧೆದು. ಓಕೆ, ಪ್ರಥಮ ಸ್ಥಾನ ಮಿಥುನ್ ಗುಡ್ಡೆ ತೋಟ. ಸೊ ಇವರಿಗೆ 95 ಅಂಕಗಳು ಬಂದಿದೆ ಒಟ್ಟು. ದ್ವಿತೀಯ ಸ್ಥಾನ ಸ್ವಪ್ನ, ಇವರಿಗೆ 85 ಅಂಕಗಳು ಬಂದಿದೆ. ಹಾಗೂ ಮೂರನೇ ಸ್ಥಾನದಲ್ಲಿ ವಾರಿಧಿ BS, ಇವರಿಗೆ 65 ಅಂಕಗಳು ಬಂದಿದೆ. ಸ್ವಲ್ಪ 5 ಪಾಯಿಂಟ್ ವ್ಯತ್ಯಾಸದಲ್ಲಿ ಶ್ರೀವತ್ಸ ಅವರು 4ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಸೊ ಪ್ರಥಮ ಸ್ಥಾನ ಮಿಥುನ್ ಗುಡ್ಡೆ ತೋಟ, ದ್ವಿತೀಯ ಸ್ಥಾನ ಸ್ವಪ್ನ ಹಾಗೂ ಥರ್ಡ್ ಪ್ಲೇಸ್ ವಾರಿಧಿ BS. ಕಂಗ್ರಾಚುಲೇಷನ್ಸ್ ಮತ್ತೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಗೆ ಹಾಗೂ ವಿನ್ನರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಇಲ್ಲಿ ಪ್ರಶ್ನೆಗೆ ಉತ್ತರ ಬಂದಿದೆ. 5 ಅಂಶಿ ಅಂತ ಬಂದಿದೆ. ಯಾರಾದ್ರೂ ಯಾಕೆ ಅಂತ ಗುಣ. ಗುಣ ಸಂಧಿ, ಉಳಿದಿದ್ದು ದ್ವಂದ್ವ, ಅಂಶಿ ಮತ್ತೆ ದ್ವಿಗು ಸಮಾಸ. ಸರಿಯಾದ ಉತ್ತರ ಗುಣ ಆಗಿತ್ತು. ಸರಿಯಾಗಿ ಗುರುತಿಸಿದ್ದಾರೆ. ಓವರ್ ಟು ಯು ಶಶಿ ಅಣ್ಣ. ಆಯ್ತಲ್ಲ, ರಿಸಲ್ಟ್ ಅನೌನ್ಸ್ ಆಯ್ತಲ್ಲ. ಸೊ ಇವಾಗ ಇಲ್ಲಿದ್ದಾರೆ ಸೌಮ್ಯ ಅವರು. ಫೈನಲ್ ಸೆಷನ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಲ್ನಾಡು ಹೆಬ್ಬಾರ್ ಮಹಾಸಭಾ ಬೆಂಗಳೂರು ಘಟಕದಿಂದ ಇವತ್ತು ಆಯೋಜನೆ ಮಾಡಿದಂತಹ ತಟ್ ಅಂತ ಹೇಳಿ ಕಾರ್ಯಕ್ರಮ, ರಸಪ್ರಶ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು. ಶ್ರೀಯುತ ಸುಮುಖಾರ್ ಅವರು ತುಂಬಾ ಚೆನ್ನಾಗಿ ಅದನ್ನ ನಿರೂಪಣೆ ಮಾಡಿ ನಿರ್ವಹಿಸಿದ್ರು. ಸ್ಪರ್ಧಿಗಳೆಲ್ಲರೂ ಕೂಡ ತುಂಬಾ ಉತ್ಸಾಹದಿಂದ ಪಾಲ್ಗೊಂಡು ಚೆನ್ನಾಗಿ ಅಂಕವನ್ನ ಪಡೆದು ವಿಜೇತರಾಗಿದ್ದಾರೆ. ಅಂತೆಯೇ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದಂತಹ ಎಲ್ಲರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಹಾಗೂ ನಿರೂಪಿಸಿದಂತಹ ಸುಮುಖಾರ್ ಅವರಿಗೂ ಹಾಗೂ ಎಲ್ಲ ಸ್ಪರ್ಧಿಗಳಿಗೂ ಹಾಗೂ ಎಲ್ಲರಿಗೂ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಎಲ್ಲರಿಗೂ ಮಲ್ನಾಡ್ ಹೆಬ್ಬಾರ್ ಮಹಾಸಭಾ ಬೆಂಗಳೂರು ಘಟಕದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮ ಈ ಶಾಂತಿ ಮಂತ್ರದಿಂದ ಮುಕ್ತಾಯಗೊಳ್ಳಲಿದೆ. ಒಂದ್ ನಿಮಿಷ ಸೌಮ್ಯ ಅವ್ರ, ಯಾರಾದ್ರೂ ಅನಿಸಿಕೆ ಹೇಳೋರಿದ್ರೆ ಹೇಳಿ. ಹೇಗಿತ್ತು ಪಾರ್ಟಿಸಿಪೆಂಟ್ಸ್ ಅಥವಾ ಯಾರಾದ್ರೂ ಆಡಿಯನ್ಸ್ ಇಂದ? ಯಾರಾದ್ರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳೋದಾದ್ರೆ ಹೇಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪೌರಾಣಿಕ ವಿಷಯದಲ್ಲಿ ಸುಮಾರು ವಿಷಯ ಗೊತ್ತಿರಲಿಲ್ಲ. ಇದು ರಸಪ್ರಶ್ನೆ ಕಾರ್ಯಕ್ರಮದ ಮೂಲಕ ತಿಳ್ಕೊಂಡಿದ್ದೀನಿ ನಾನು ಸುಮಾರು. ಆಮೇಲೆ ಕರೆಂಟ್ ಅಫೇರ್ಸ್ ಅಂದ್ರೆ ಈಗಿಂದು ಅದೇ ಅಸೀಮು ಅಂದ್ರೆ ಯಾವ ದೇಶದ ಆತರ ಅದನ್ನು ತಿಳ್ಕೊಂಡೆ. ಚೆನ್ನಾಗಿತ್ತು. ಧನ್ಯವಾದಗಳು ಶ್ರೀವತ್ಸ ಅವರೇ. ಇನ್ನು ಯಾರಾದ್ರೂ? ಸ್ಪರ್ಧಾತ್ಮಕವಾಗಿತ್ತು. ನಮಗೂ ಅನೇಕ ವಿಷಯ ತಿಳ್ಕೊಳ್ಳೋಕಾಯ್ತು. ಕಾಂಪಿಟೇಷನ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸುಧಾ ಅವರೇ. ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ ಬೆಂಗಳೂರು ಘಟಕದವರಿಗೆ ತುಂಬಾ
ಹೃತ್ಪೂರ್ವಕ ಧನ್ಯವಾದಗಳು. ನಾವು ಅಷ್ಟೇ ಈ ತರ ಕ್ವಿಜ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಸ್ವಲ್ಪ ಬಹಳ ಸಮಯ ಆಗಿತ್ತು. ಬರೀ ಸ್ಟೂಡೆಂಟ್ಸ್ ನಡೆಸ್ತಾ ಇದ್ವಿ. ಈಗ ನಾವು ಇದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ತುಂಬಾ ತಿಳ್ಕೊಂಡ್ವಿ. ಈ ತರ ಒಂದು ಪ್ರಯತ್ನವನ್ನ ಮಾಡಿದಕ್ಕೆ ತುಂಬಾ ಖುಷಿ ಇದೆ. ಇದನ್ನ ಹೇಗೆ ಮುಂದುವರಿಸ್ತಾ ಇರಿ, ನಮಗೂ ಹೇಳ್ತಾ ಇರಿ. ಜೊತೆಗೆ ನೀವು ವಿಷಯಗಳನ್ನ ಸಂಗ್ರಹ ಮಾಡಿದಿರಲ್ಲ, ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರಿ, ಎಲ್ಲೂ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ತುಂಬಾನೇ ಖುಷಿ ಆಯ್ತು. ಹ್ಯಾಟ್ಸ್ ಆಫ್ ಟು ಆಲ್ ಟೀಮ್. ಥ್ಯಾಂಕ್ ಯು ಸ್ವಪ್ನ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ನಾನು ಆಫೀಸಲ್ಲಿ ಇರೋದ್ರಿಂದ ನನಗೆ ಪಾರ್ಟಿಸಿಪೇಟ್ ಮಾಡಕ್ಕಾಗಿಲ್ಲ, ಬಟ್ ಪೂರ್ತಿ ಕಾರ್ಯಕ್ರಮನ ನಾನು ನೋಡಿದೆ. ಇದನ್ನ ಕಾರ್ಯಕ್ರಮವನ್ನ ಆಯೋಜಿಸಿದ ರೀತಿ, ಕ್ವಶನ್ ಎಲ್ಲ ಕಲೆಕ್ಟ್ ಮಾಡಿದ ರೀತಿ, ಪ್ರೆಸೆಂಟ್ ಮಾಡಿದ ರೀತಿ, ಮತ್ತೆ ಶಶಿಕುಮಾರ್ ಅವರು ಅದನ್ನ ನಿರ್ವಹಿಸಿದ್ದು, ಪ್ರತಿಯೊಂದು ಇದನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡಿ ಅದನ್ನ ಡಿಜಿಟಲ್ ಟೂಲ್ ಅಲ್ಲಿ ಅದನ್ನೊಂದು ಎಕ್ಸ್ಪೆರಿಮೆಂಟ್, ಹೊಸದಾಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ತುಂಬಾ ಖುಷಿಯಾದ ವಿಚಾರ. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಎಲ್ಲೂ ಅಡೆತಡೆ ಇಲ್ಲದೆ ನಡ್ಕೊಂಡು ಹೋಯ್ತು. ಇದೇ ತರ ಪ್ರೋಗ್ರಾಮ್ ನಮ್ ಘಟಕದಿಂದ ಬರ್ಬೇಕು. ಟೆಕ್ನಿಕಲ್ ಟೀಮ್ಗೆ ಒಂದು ಜೈ ಅಂತ ಹೇಳ್ಬೇಕು. ನಮ್ ಯುವ ಘಟಕ ಯಾವತ್ತಿದ್ರು ಸೂಪರ್. ಚೆನ್ನಾಗಾಯ್ತು, ಪ್ರೋಗ್ರಾಮ್ ಚೆನ್ನಾಗಾಯ್ತು. ಥ್ಯಾಂಕ್ ಯು ಮಮತಾ. ಓಕೆ ಸೌಮ್ಯ ಅವರೇ, ಕಾರ್ಯಕ್ರಮ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಈ ಶಾಂತಿ ಮಂತ್ರದ ಮೂಲಕ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ.